ಓಕೆ, ಹಾಯ್, ಜಾಯಿನ್ ಆಗ್ತಾ ಇದ್ದೀರಾ? ಲಕ್ಷ್ಮಣ್, ಅನ್ನಪೂರ್ಣಮ್ಮ. ಓಕೆ ಓಕೆ ಓಕೆ, ಎಸ್. ಹೋದ ಕ್ಲಾಸ್ ಅಲ್ಲಿ ಮಧ್ಯಕಾಲೀನ ಕರ್ನಾಟಕದ, ಅದರಲ್ಲೂ ಮುಖ್ಯವಾಗಿ ಸೌತ್ ಇಂಡಿಯಾ, ಕರ್ನಾಟಕ ಸೌತ್ ಇಂಡಿಯಾ, ಮಧ್ಯಕಾಲೀನ ದಕ್ಷಿಣ ಭಾರತದ ಸಂಪೂರ್ಣ ಇತಿಹಾಸದ ಸಿಲೆಬಸ್ ಅನ್ನ ಚರ್ಚೆ ಮಾಡಿದ್ವಿ, ವಿಶ್ಲೇಷಣೆ ಮಾಡಿದ್ವಿ. ಇವತ್ತು ನೇರವಾಗಿ ಮಧ್ಯಕಾಲೀನ ದಕ್ಷಿಣ ಭಾರತದ ಇತಿಹಾಸಕ್ಕೆ ಬೇಕಾದಂತ ಆಧಾರಗಳು, ಮಧ್ಯಕಾಲೀನ ದಕ್ಷಿಣ ಭಾರತವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಮೂಲಾಧಾರಗಳು ಯಾವ್ಯಾವನ್ನು ಚರ್ಚೆ ಮಾಡೋಣ. ಮುಖ್ಯವಾಗಿ ನಮ್ಮ ಸಿಲೆಬಸ್ಗೆ ಇರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ, ಆದಿಲ್ ಶಾಹಿಗಳ ಸಾಮ್ರಾಜ್ಯ ಮತ್ತು ನಿಜಾಮನ ಸಾಮ್ರಾಜ್ಯ ಅನ್ನೋದನ್ನ ನೋಡ್ತೀವಿ. ಈ 4 ಅಧ್ಯಾಯಗಳನ್ನ ಅಂದ್ರೆ ಕ್ರಿಸ್ತ ಶಕ 1336 ಹಿಡಿದು ಕ್ರಿಸ್ತ ಶಕ 1948 ಅವಧಿಯವರೆಗೆ ದಕ್ಷಿಣ ಭಾರತದಲ್ಲಿ ಇದ್ದಂತ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಸಾಕ್ಷ್ಯಾಧಾರಗಳು ಯಾವುದು ಅನ್ನೋದನ್ನ ಚರ್ಚೆ ಮಾಡೋಣ. ಮೊದಲೇ ಹೆಡ್ಡಿಂಗ್ ಹಾಕೊಳ್ಳಿ, ಮೂಲಾಧಾರಗಳು ಅಂತ. ದಕ್ಷಿಣ ಭಾರತದ ಇತಿಹಾಸವನ್ನು ಅರಿಯುವುದಕ್ಕಿರ್ತಕ್ಕಂಥ ಮೂಲಾಧಾರಗಳು ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ಇಲ್ಲಿ 2 ಭಾಗವನ್ನ ಮಾಡ್ತೀವಿ. ಒಂದು ಸಾಹಿತ್ಯಿಕ ಮೂಲಾಧಾರಗಳು, ಇನ್ನೊಂದು ಪುರಾತತ್ವ ಮೂಲಾಧಾರಗಳು ಅನ್ನುವಂಥದ್ದು. ಒಂದು ಸಾಹಿತ್ಯಿಕ ಮೂಲಾಧಾರಗಳು, ಇನ್ನೊಂದು ಪುರಾತತ್ವ ಮೂಲಾಧಾರಗಳು ಅಂತ ಹೇಳಿ ನೋಡ್ತೀವಿ. ನಿಮಗೆ ಹೋದ ಕ್ಲಾಸ್ ಅಲ್ಲಿ ಪರಿಸಿದ ಹಾಗೆ ಮೊದಲೇದ್ದು ಸಾಹಿತ್ಯಿಕ ಆಧಾರಗಳು ಅಂತ, ಮೊದಲೇದ್ದು ಸಾಹಿತ್ಯಿಕ ಆಧಾರಗಳು ಅಂತ. ಓಕೆ, ಇಲ್ಲಿ ಮುಖ್ಯವಾಗಿ ಅವತ್ತಿನ ಕಾಲ ಸಂದರ್ಭದಲ್ಲಿ ರಾಜ ಮನೆತನದ ಆಶ್ರಯದಲ್ಲಿದ್ದೋ ಅಥವಾ ಸ್ವಸಾಮರ್ಥ್ಯದ ಕವಿಯಾಗಿಯೋ ಅಥವಾ ಸಂತನಾಗಿಯೋ ಅಥವಾ ಬೇರೆ ರೀತಿಯಾದಂತ ಒಂದು ಕಲಾ ಮಾಧ್ಯಮದಲ್ಲಿ ಇದ್ಕೊಂಡು ಕಾವ್ಯವನ್ನ ರಚಿಸಿ ಆ ಕಾವ್ಯದ ಮೂಲಕ ರಾಜರ ಇತಿಹಾಸವನ್ನ, ರಾಜ ಮನೆತನದ ಇತಿಹಾಸವನ್ನ ಅಥವಾ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಸಾಂಸ್ಕೃತಿಕ ಇತಿಹಾಸವನ್ನ ಕಟ್ಟಿಕೊಡುವಂತ ಕಾವ್ಯ ರೂಪವನ್ನ ನಾವು ಸಾಹಿತ್ಯ ಅಂತ ಕರಿತೀವಿ. ಅಂತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿದ್ದು ಅಂತ ನೋಡ್ತೀವಿ. ದೇಶೀಯ ಸಾಹಿತ್ಯದಲ್ಲಿ ದಕ್ಷಿಣ ಭಾರತದ ಮಧ್ಯಕಾಲೀನ ಇತಿಹಾಸವನ್ನ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ಮೂಲವಾಗಿ ಈ ಮಣ್ಣಿನಲ್ಲಿ ಹುಟ್ಟಿ ಅದ್ಭುತವಾದಂತ ರಾಜಕೀಯ ಸಾಧನೆಯನ್ನ ಮಾಡಿ ಸಾಂಸ್ಕೃತಿಕ ಸಾರ್ವಭೌಮತ್ವವನ್ನೇ ಮೆರೆದಂತ ರಾಜ ಮನೆತನ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂತ ನೋಡ್ತೀವಿ. ಕ್ರಿಸ್ತ ಶಕ 1336 ಜನಿಸಿದಂತ ಈ ಒಂದು ಮನೆತನ 1565 ತಾಳಿಕೋಟಿ ಕದನದವರೆಗೂ ಕೂಡ ತನ್ನದೇ ಆದ ವೈಭವವನ್ನ ಮೆರೆದಂತ ಒಂದು ಮನೆತನ. ಸುಮಾರು 250 ವರ್ಷಕ್ಕೂ ಕೂಡ ಹೆಚ್ಚಿನ ಅವಧಿಯ ಅಧಿಕಾರವನ್ನು ನಡೆಸಿದಂತ ಮನೆತನ. 4 ಪ್ರಮುಖ ರಾಜ ಮನೆತನಗಳನ್ನ ಹೊಂದಿದಂತ ಮನೆತನ. ಇಂಥ ಒಂದು ಮನೆತನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರುವಂತ ಸಾಹಿತ್ಯ ಏನು ಒಂದು ಕಡೆ, ಇನ್ನೊಂದು ಕಡೆ ಅಟ್ ದ ಸೇಮ್ ಟೈಮ್ ಉತ್ತರದ ಮುಸಲ್ಮಾನ್ ಸಾಮ್ರಾಜ್ಯದ ಭಾಗವಾಗಿ, ಆ ಮುಸಲ್ಮಾನ್ ಸಾಮ್ರಾಜ್ಯದ ಭಾಗದ ಒಂದು ಪ್ರಾಂತ್ಯವಾಗಿ, ನಂತರ ಅದೇ ಪ್ರಾಂತ್ಯದ ಅಧಿಕಾರಿ ಆ ಒಂದು ಉತ್ತರದ ರಾಜ್ಯ ಮನೆತನ ವಿರೋಧ ಮಾಡಿ ಸ್ವತಂತ್ರವನ್ನ ಸಾರಿಕೊಂಡು ಹುಟ್ಟಿಕೊಂಡಂತ ಮನೆತನ ಬಹಮನಿ ಸಾಮ್ರಾಜ್ಯ ಅಂತ ನೋಡ್ತೀವಿ. ಇದು ಕ್ರಿಸ್ತ ಶಕ 1347 ಸಂದರ್ಭದಲ್ಲಿ ಗುಲ್ಬರ್ಗವನ್ನ ತನ್ನ ಮುಖ್ಯ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆರಂಭವಾದಂತ ಒಂದು ಮನೆತನ ಬಹಮನಿ ಸಾಮ್ರಾಜ್ಯ ಅಂತ ನೋಡ್ತೀವಿ. ಈ ಮನೆತನ ಸುಮಾರು 150 ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆಯನ್ನ ಮಾಡಿ ನಂತರ 5 ಭಾಗಗಳಾಗಿ ಒಡೆದು ಹೋಗ್ತದೆ. ಆ 150 ವರ್ಷಗಳ ಅವಧಿಯಲ್ಲಿ ಯಾವ ರೀತಿಯಾದಂತಹ ಆಳ್ವಿಕೆನ ಮಾಡಿತು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಪರ್ಷಿಯನ್, ಅರಬ್ಬಿ, ಉರ್ದು ಸಾಹಿತ್ಯದ ಅವಶ್ಯಕತೆ ಇಲ್ಲಿ ಪ್ರಮುಖವಾಗಿರ್ತದೆ. ಹಾಗೆ 1487 ನಂತರ ಹುಟ್ಟಿಕೊಂಡಂತ ರಾಜ ಮನೆತನ ಅಂತಂದ್ರೆ ಅದು ಈ ಒಂದು ಆದಿಲ್ ಶಾಹಿಗಳ ಮನೆತನ. 18ನೇ ಶತಮಾನದವರೆಗೂ ಕೂಡ, 15ನೇ ಶತಮಾನದಿಂದ ಆರಂಭವಾದಂತ ಮನೆತನ 18ನೇ ಶತಮಾನದವರೆಗೂ ಕೂಡ ಇದ್ದಿತ್ತು. ಅದು ಕೂಡ ಉರ್ದು, ಪರ್ಷಿಯನ್ ಮುಂತಾದ ಸಾಹಿತ್ಯಕ್ಕೆ ಆಶ್ರಯನ ನೀಡಿತ್ತು ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಇವೆಲ್ಲವುಗಳ ಆದಿಯಲ್ಲಿ ನಾವು ಮೊದಲನೇದಾಗಿ ದೇಶೀಯ ಸಾಹಿತ್ಯವನ್ನ ನೋಡುವಾಗ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಬಂದಂತ ಕೃತಿಗಳು ಯಾವುವು ಅನ್ನೋದನ್ನ ಮೊದಲಿಗೆ ಚರ್ಚೆ ಮಾಡೋಣ. ಪ್ಲೀಸ್ ನೋಟ್ ಡೌನ್, ಬರಿತಾ ಹೋಗಿ. ಒಂದು ಕಡೆ
ಕವಿಯ ಹೆಸರು, ಇನ್ನೊಂದು ಕಡೆ ಕೃತಿಯ ಹೆಸರು ಹಾಕೊಳ್ಳಿ. ಒಂದು ಕಡೆ ಕವಿಯ ಹೆಸರು, ಇನ್ನೊಂದು ಕಡೆ ಕೃತಿಯ ಹೆಸರನ್ನ ಹಾಕೊಳ್ಳಿ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ರಚಿಸಲು ನಮಗೆ ಅನೇಕ ಸಂಸ್ಕೃತ, ಕನ್ನಡ, ತೆಲುಗು ಕೃತಿಗಳು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಅಂತ ನೋಡ್ಬೋದು ನಾವು. ತಮಿಳು, ಕನ್ನಡ, ಸಂಸ್ಕೃತ ಹಲವಾರು ಕೃತಿಗಳು ನಮಗೆ ಇಲ್ಲಿ ಪ್ರಮುಖವಾಗಿವೆ. ಹಾಗಾದ್ರೆ ಮೊದಲೇ ಕೃತಿ ನಮಗೆ ಗಂಗಾಂಬಿಕೆ, ಕೃತಿಕಾರ ಗಂಗಾಂಬಿಕೆ, ಕೃತಿ ಮಧುರಾ ವಿಜಯಂ ಅಂತ. ಗಂಗಾಂಬಿಕೆ ಕೃತಿ ಬರೆದಂತ ಹೆಣ್ಮಗಳು ಗಂಗಾಂಬಿಕೆ. ಅವರ ಕೃತಿ ಯಾವ್ದಪ್ಪ ಅಂದ್ರೆ ಮಧುರಾ ವಿಜಯಂ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಈ ಮಧುರಾ ವಿಜಯಂ ಅನ್ನುವಂತ ಕೃತಿ ಅತ್ಯಂತ ಪ್ರಮುಖವಾಗಿದ್ದು ಆರಂಭದಲ್ಲಿ. ಯಾಕಂತಂದ್ರೆ 1336 ಸಂದರ್ಭದಲ್ಲಿ ಸಾಮ್ರಾಜ್ಯವನ್ನ ಕಟ್ಟಿದಾಗ 5 ಜನ ಸಂಗಮ ಸಹೋದರರು ಸಾಮ್ರಾಜ್ಯವನ್ನ ಕಟ್ತಾರೆ. ಆ 5 ಜನರಲ್ಲಿ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬುಕ್ಕ ಅಂತ ನೋಡ್ತೀವಿ. ಆ ಬುಕ್ಕ ರಾಯನ ಮಗನೇ ಕಂಪಣ್ಣ ಅಂತ ಇದ್ದ. ಆ ಕಂಪಣ್ಣ ಏನ್ ಮಾಡ್ತದಂತಂದ್ರೆ ಮಧುರೆ ಇಲ್ಲಿರ್ತಕ್ಕಂತ ಮುಸಲ್ಮಾನ್ ದೊರೆಯ ಮೇಲೆ ಯುದ್ಧಕ್ಕೆ ಹೋಗಿ ಆತನನ್ನ ಸೋಲಿಸಿ ಗೆಲುವನ್ನು ಸಾಧಿಸುವುದರ ಒಂದು ವಿಚಾರ ಯಾವ ಕೃತಿಯಲ್ಲಿ ಬರ್ತದೆ ಅಂತಂದ್ರೆ ಮಧುರಾ ವಿಜಯಂ ಅನ್ನುವಂತ ಕೃತಿಯಲ್ಲಿ ಬರ್ತದೆ. ಅಥವಾ ಅದನ್ನ ವೀರ ಕಂಪರಾಯ ವಿಜಯ ಅಂತ ಕೂಡ ಕರೀತಾರೆ. ಮಧುರಾ ವಿಜಯಂ ಅಥವಾ ವೀರ ಕಂಪರಾಯ ವಿಜಯ ಅಂತ. ಈ ಕೃತಿಯನ್ನ ಆತನ ಪ್ರೀತಿಯ ಮಡದಿಯಾದಂತ ಗಂಗಾಂಬಿಕೆ ಅನ್ನುವಂತಳು ಬರೀತಾಳೆ. ಈ ಕೃತಿಯ ಮೂಲಕ ನಮಗೆ ವಿಜಯನಗರ ಸಾಮ್ರಾಜ್ಯದ ಆರಂಭದ ರಾಜಕೀಯ ವಿಚಾರಗಳನ್ನ ಅರ್ಥ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ನೋಡ್ತೀವಿ. ಎರಡನೇದ್ದು ಮುಖ್ಯವಾಗಿ ನಮಗೆ ಕೃತಿ ಯಾವ್ದಪ್ಪ ಅಂತಂದ್ರೆ ಕವಿ ಗಂಗಾಧರ. ಕವಿ ಗಂಗಾಧರ ಬರೆದಂತ ಕವಿ ಗಂಗಾಧರ ಕೃತಿ ಗಂಗಾಧರ ಪ್ರಕಾಶ ವಿಲಾಸಂ. ಗಂಗಾಧರ ಪ್ರಕಾಶ ವಿಲಾಸಂ. ಓಕೆ, ಈ ಕೃತಿ ಏನ್ ಹೇಳ್ತದಪ್ಪ ಅಂತಂದ್ರೆ ನಮಗೆ ಬಹಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ನಡೆದಂತ ಸಂಘರ್ಷದ ವಿಚಾರಗಳನ್ನು ಹೇಳ್ತದೆ. ಅದರಲ್ಲೂ 2ನೇ ದೇವರಾಯನ ಕಾಲದಲ್ಲಿ ಬಹಮನಿ ಸಾಮ್ರಾಜ್ಯಕ್ಕೂ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೂ ಯಾವ ರೀತಿಯಾದಂತ ಆರ್ಥಿಕ ತಿಕ್ಕಾಟಗಳು ಮತ್ತು ಧಾರ್ಮಿಕ ತಿಕ್ಕಾಟಗಳು ಇದ್ವು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕೃತಿ ಯಾವ್ದಪ್ಪ ಅಂತಂದ್ರೆ ಗಂಗಾಧರ ಕವಿ ಬರೆದಂತ ಈ ಗಂಗಾಧರ ಪ್ರಕಾಶ ವಿಲಾಸಂ ಅನ್ನುವಂತ ಕೃತಿ ನಮಗಿಲ್ಲಿ ಮಾಹಿತಿಯನ್ನ ಕೊಡ್ತದೆ. ನೆಕ್ಸ್ಟ್ ಚಾಮರಸ ಕವಿ. ಚಾಮರಸ ಈತನ ಕೃತಿ ಪ್ರಭುಲಿಂಗ ಲೀಲೆ. ಪ್ರಭುಲಿಂಗ ಲೀಲೆ ಈತನ ಒಂದು ಕೃತಿ ಪ್ರಭುಲಿಂಗ ಲೀಲೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಪ್ರಭುಲಿಂಗ ಲೀಲೆ ಅನ್ನುವಂಥದ್ದು ವಿಜಯನಗರ ಕಾಲದ ವೀರ ಶೈವ ಧರ್ಮದ ಕುರಿತಾಗಿ ಹೇಳುವಂತ ಕೃತಿ ಇದು. ಯಾಕಂದ್ರೆ ವಿಜಯನಗರ ಕಾಲದಲ್ಲಿ ಬ್ರಾಹ್ಮಣ ಧರ್ಮಕ್ಕಿಂತ ಅತಿ ಗಟ್ಟಿ ಧರ್ಮ ಮತ್ತು ದೊಡ್ಡ ಧರ್ಮ ಯಾವುದಾಗಿತ್ತು ಅಂದ್ರೆ ವೀರಶೈವ ಧರ್ಮ ಆಗಿತ್ತು. ಯಾಕೆ ವೀರಶೈವ ಧರ್ಮ ಅತ್ಯಂತ ಪ್ರಮುಖ ಆಗಿತ್ತು ಅಂತಂದ್ರೆ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ದೊಡ್ಡ ಮಟ್ಟದ ಶರಣ ಚಳವಳಿ ಈ ಭಾಗದಲ್ಲಿ ನಡೆದಿತ್ತು. ಹಾಗಾಗಿ ಆ ಶರಣ ಚಳವಳಿಯ ಪ್ರಭಾವದಿಂದ ವೀರಶೈವರು ಎಲ್ಲಾ ಕಡೆ ಚದುರು ಹೋಗಿದ್ರು. ಹಾಗೆ ವಿಜಯನಗರ ಸಾಮ್ರಾಜ್ಯದ ಆರಂಭದ ಸಂದರ್ಭದಲ್ಲಿ ಶೈವ ಧರ್ಮ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಇದ್ದಿದ್ರಿಂದ ಆ ಸಂದರ್ಭದಲ್ಲಿ ಉಟ್ಕೊಂಡಂತ ಕೃತಿ ಪ್ರಭುಲಿಂಗ ಲೀಲೆ. ಇದು ಅಲ್ಲಮ ಪ್ರಭುಗಳ ಜೀವನ ಚರಿತ್ರೆನೇ ಹೇಳ್ತಾನೆ. ಬಯಲಲ್ಲಿ ಬಯಲಾದಂತ ಕಾಲಜ್ಞಾನಿ ಮಹಾನ್ ಜ್ಞಾನಿ ಅಲ್ಲಮನ ಕುರಿತಾಗಿ ಹೇಳ್ತಾನೆ. ವಿಜಯನಗರ ಸಾಮ್ರಾಜ್ಯದ ಧಾರ್ಮಿಕ ವಿಚಾರಗಳನ್ನ ಹೇಳುವಂತ ಕೃತಿ ಅದು ಪ್ರಭುಲಿಂಗ ಲೀಲೆ ಆಗಿತ್ತು ಅಂತ ನೋಡ್ತೀವಿ ನಾವು. ನೆಕ್ಸ್ಟ್ ಮತ್ತೊಂದು ಕೃತಿ ನಂಜುಂಡ ಕವಿಯ ಕುಮಾರರಾಮ ಚರಿತೆ. ನಂಜುಂಡ ಕವಿಯ ಕುಮಾರರಾಮ ಚರಿತೆ. ನಿಮಗೆ ಆರಂಭದಲ್ಲೂ ಕೂಡ ಇವುಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಇನ್ನೊಂದ್ಸರಿ ಚರ್ಚೆ ಮಾಡ್ತೀನಿ. ಕುಮಾರ ರಾಮ ಚರಿತೆ. ಓಕೆ, ಈ ಕುಮಾರರಾಮ ಚರಿತೆ ಕೃತಿ ಮುಖ್ಯವಾಗಿ ನಮಗೆ ಏನ್ ಹೇಳ್ತದಪ್ಪ ಅಂತಂದ್ರೆ ಇದು ವಿಜಯನಗರ ಸಾಮ್ರಾಜ್ಯ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ವಿಜಯನಗರ ಸಾಮ್ರಾಜ್ಯ ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಕಂಪಲಿಯಲ್ಲಿ ಕಂಪಣ್ಣ ಅನ್ನುವಂಥ ದೊರೆ ಒಂದು ಸಾಮ್ರಾಜ್ಯವನ್ನ ಶುರು ಮಾಡಿರ್ತಾನೆ. ಕಂಪ್ಲಿಯಲ್ಲಿ ಕಂಪಣ್ಣ ದೊರೆ ಅನ್ನುವಂಥ ಒಂದು ಸಾಮ್ರಾಜ್ಯವನ್ನ ಶುರು ಮಾಡಿರ್ತಾನೆ. ಆ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತ ಒಬ್ಬ ವ್ಯಕ್ತಿಯೇ ಕುಮಾರರಾಮ ಅಂತ ನೋಡ್ತೀವಿ. ವೀರ ಕುಮಾರರಾಮ ಅಂತ ನೋಡ್ತೀವಿ. ಈ ವೀರ ಕುಮಾರರಾಮನ ಚರಿತೆ ನಿಮ್ಗೊಂದ್ಸಾರಿ ಹೇಳಿದ್ದೀನಿ ಅಂತೇಳಿ ಅನ್ಕೋತೀನಿ. ಆ ವೀರ ಕುಮಾರರಾಮನ ಚರಿತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ
ಪರನಾರಿ ಸಹೋದರನಾಗಿದ್ದಂತ ಆ ರಾಮ, ಪರನಾರಿ ಸಹೋದರನಾಗಿದ್ದಂತ ಆ ರಾಮ ತನ್ನದೇ ಆದಂತ ಒಂದು ಚಾರಿತ್ರ್ಯವನ್ನು ಸೃಷ್ಟಿ ಮಾಡಿದಂತ ವ್ಯಕ್ತಿಯಾಗಿದ್ದ. ಆತನ ಜೀವನದಲ್ಲಿ ನಡೀತಕ್ಕಂಥ ಘಟನೆ, ಆತನ ಚಿಕ್ಕಮ್ಮನೆಯಿಂದ ಆಗ್ತಕ್ಕಂಥ ಅನ್ಯಾಯ, ಕೊನೆಗೆ ಏನಪ್ಪಾ ಅಂತಂದ್ರೆ ಆ ದೆಹಲಿಯ ದೊರೆಗಳ ದಾಳಿ, ಅದರಿಂದ ಆತ ಗೆಲ್ತಕ್ಕಂತ ಒಂದು ವಿಚಾರವನ್ನ ನಾವ್ ಏನ್ ನೋಡ್ತೀವಿ ಅಂದ್ರೆ ನಂಜುಂಡ ಕವಿಯ ಕುಮಾರ ರಾಮ ಚರಿತ್ರೆಯಲ್ಲಿ ನೋಡ್ತೀವಿ ಅಂತ. ನೆಕ್ಸ್ಟ್ ಕೃತಿ ಮುಖ್ಯವಾಗಿ ರಾಜನಾಥ ಡಿಂಡಿಮ ರಚಿಸಿದಂತ ಸಾಳ್ವಾಬುದೆಯಂ ಅಂತೇಳಿ. ರಾಜನಾಥ ಡಿಂಡಿಮ ಕವಿ ಯಾರಪ್ಪ ಅಂದ್ರೆ ರಾಜನಾಥ ಡಿಂಡಿಮ ಈತ ರಚನೆ ಮಾಡಿದಂತ ಒಂದು ಕೃತಿ ಸಾಳ್ವಾಬುದಯಂ ಅನ್ನುವಂಥ ಕೃತಿ. ಈ ಹೆಸರು ಹೇಳ್ತದೆ ಸಾಳ್ವ ವಂಶದ ಆರಂಭದ ಬಗ್ಗೆ ಅಂತ. ಅಂದ್ರೆ ಸಂಗಮ ವಂಶ ಅನ್ನುವಂಥದ್ದು ಅವನತಿ ಆದಿ ಹಿಡಿದಾಗ ಆ ಸಂಗಮ ವಂಶದ ಸೇನಾಪತಿಯಾಗಿದ್ದಂತ ಸಾಳ್ವ ನರಸಿಂಹ ಅನ್ನುವಂಥವನು ಸಾಳ್ವ ವಂಶವನ್ನ ಆರಂಭ ಮಾಡ್ತಾನೆ. ಆ ಸಾಳ್ವ ವಂಶ ಹೇಗೆ ಆಳ್ವಿಕೆ ಮಾಡ್ತು ಅನ್ನುವಂತ ವಿಚಾರವನ್ನ ಈ ರಾಜನಾಥ ಡಿಂಡಿಮ ಅನ್ನುವಂತ ಕವಿ ಈ ಕೃತಿಯಲ್ಲಿ ತೋರಿಸ್ತಾನೆ ಅಂತ ಕೂಡ ನೋಡ್ತೀವಿ. ಓಕೆ, ನೆಕ್ಸ್ಟ್ ಕೃತಿ ವೀರಭದ್ರನ ಜೈಮಿನಿ ಭಾರತಮು ಅಂತೇಳಿ. ವೀರಭದ್ರ ಕವಿ ಬರೆದಂತ ಜೈಮಿನಿ ಭಾರತಮು ಅಂತೇಳಿ. ಈಗ ಆಲ್ರೆಡಿ ಲಕ್ಷ್ಮೀಶ ಬರೆದಿದ್ದ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಕೃತಿ ಲಕ್ಷ್ಮೀಶಂದ್ ಯಾವ್ದಪ್ಪ ಅಂದ್ರೆ ಜೈಮಿನಿ ಭಾರತ ಅಂತ. ಅದನ್ನೇ ಈತ ಸಂಸ್ಕೃತದಲ್ಲಿ ಜೈಮಿನಿ ಭಾರತಮು ಅನ್ನುವಂತ ಕೃತಿಯನ್ನ ಬರೆದು ಮಹಾಭಾರತ ಕಥೆಯನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತಾನೆ. ನೆಕ್ಸ್ಟ್ ನಂದಿ ಮಲ್ಲಯ್ಯನ ವರಹ ಪುರಾಣಮು ಅಂತೇಳಿ. ನಂದಿ ಮಲ್ಲಯ್ಯನ ವರಹ ಪುರಾಣಮು, ನಂದಿ ಮಲ್ಲಯ್ಯನ ವರಹ ಪುರಾಣಮು ಅನ್ನೋದು ಕೃತಿ ವೈಷ್ಣವ ಧರ್ಮದ ಅಭ್ಯುದಯದ ಕುರಿತಾಗಿ ಹೇಳುವಂಥದ್ದು. ಅಂದ್ರೆ ಸಂಗಮ ವಂಶದ ಎಲ್ಲಾ ಅರಸರು ತಮಗೆ ಅತ್ಯಂತ ಆಪ್ತವಾಗಿ ನೋಡ್ಕೊಂಡು ಬಂದ ಧರ್ಮ ಯಾವ್ದಪ್ಪ ಅಂದ್ರೆ ಶೈವ ಧರ್ಮ ಅಂತ ನೋಡ್ತೀವಿ. ಆದ್ರೆ ಸಾಳ್ವ ನರಸಿಂಹನ ನಂತರ ಆದಂತ ಒಂದು ರಾಜಕೀಯ ಬದಲಾವಣೆಯಲ್ಲಿ ಶೈವ ಧರ್ಮ ಏನಾಯ್ತಂತಂದ್ರೆ ತೆರೆಮೆರೆಗೆ ಸರಿದು ಅಲ್ಲಿ ವೈಷ್ಣವ ಧರ್ಮ ಪ್ರವರ್ಧಮಾನಕ್ಕೆ ಬಂತು. ಅದರಲ್ಲೂ ಕೂಡ ತುಳು ವಂಶಕ್ಕೆ ಬಂದ ನಂತರ ತುಳು ವಂಶದ ಕೃಷ್ಣದೇವರಾಯನ ಕಾಲದಲ್ಲಿ ಈ ವೈಷ್ಣವ ಧರ್ಮಕ್ಕೆ ಒಂದು ಅಭೂತಪೂರ್ವದ ಯಶಸ್ಸನ್ನ ಸಿಕ್ತು ಅಂತ ನೋಡ್ತೀವಿ. ಅಂತ ಸಂದರ್ಭದಲ್ಲಿ ಬರೆದಂತ ಒಂದು ಕೃತಿ ಯಾವ್ದಪ್ಪ ಅಂದ್ರೆ ವರಾಹ ಪುರಾಣಮು ಅಂತ. ಅಂದ್ರೆ ನಾರಾಯಣನ 10 ಅವತಾರಗಳಲ್ಲಿ ಒಂದು ಅವತಾರ ಯಾವ್ದಪ್ಪ ಅಂದ್ರೆ ವರಾಹ ಅವತಾರ ಅಂತ ನೋಡ್ತೀವಿ. ಆ ವರಾಹ ಅವತಾರದ ಅವಶ್ಯಕತೆ ಯಾಕಾಯ್ತು ಮತ್ತು ವರಾಹ ಅವತಾರದ ಹಿನ್ನೆಲೆ ಏನು ಅನ್ನುವುದನ್ನ ಒಂದು ಪುರಾಣವನ್ನ ಈ ಕೃತಿಯಲ್ಲಿ ನಾವಿಲ್ಲಿ ನೋಡ್ತಾನೆ. ಆ ವರಾಹ ಅವತಾರದ ರೂಪದಲ್ಲಿಯೇ ವೈಷ್ಣವ ಧರ್ಮ ಅನ್ನುವಂಥದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ದಿಗ್ವಿಜಯ ಸಾಧಿಸಿತು ಅಂತ ಹೇಳ್ಬೇಕಾಯ್ತು ಕೃತಿಕಾರಕ್ಕೆ, ಅದನ್ನು ಬರೀತಾನೆ ಅಂತ. ನೆಕ್ಸ್ಟ್ ಮುಖ್ಯವಾಗಿ ನಂದಿ ತಿಮ್ಮಣ್ಣನ ಪಾರಿಜಾತ ಪಹರ್ಣಮು. ನಂದಿ ತಿಮ್ಮಣ್ಣ ಕವಿಯ ಪಾರಿಜಾತ ಪಹರ್ಣಮು ಅನ್ನುವಂಥ ಕೃತಿ, ತೆಲುಗು ಕೃತಿ. ನಂದಿ ತಿಮ್ಮಣ್ಣನ ಪಾರಿಜಾತ ಪಹರ್ಣಮು ಅನ್ನುವಂಥ ಕೃತಿ. ಇದು ಕೃಷ್ಣದೇವರಾಯನ ಕಾಲದಲ್ಲಿ ಬಂದಂತ ಕೃತಿ. ಮುಖ್ಯವಾಗಿ ಕೃಷ್ಣದೇವರಾಯ ಒರಿಸ್ಸಾದ ರಾಜನಾದಂತ ಗಜಪತಿ ಪ್ರತಾಪ ರುದ್ರನ ಮೇಲೆ ದಾಳಿ ಮಾಡಿ ಗೆಲುವನ್ನ ಸಾಧಿಸಿ ಒರಿಸ್ಸಾವನ್ನ ಅಥವಾ ಕಳಿಂಗವನ್ನ ಗೆದ್ದಂತ ಒಂದು ವಿಚಾರವನ್ನ ಇಲ್ಲಿ ಈ ಕವಿ ಹೇಳ್ತಾನೆ. ಯಾರು? ನಂದಿ ತಿಮ್ಮಣ್ಣ. ಒರಿಸ್ಸಾದ ಗೆಲುವು ಅಥವಾ ಕಳಿಂಗದ ವಿಜಯದ ಬಗ್ಗೆ ಹೇಳ್ತಕ್ಕಂಥ ಕೃತಿ ಯಾವ್ದಪ್ಪ ಅಂತಂದ್ರೆ ಪಾರಿಜಾತ ಪಹರ್ಣಮು ಅನ್ನುವಂತ ಕೃತಿ ಅಂತ ನಾವಿಲ್ಲಿ ನೋಡ್ತೀವಿ. ಅದಾದ ನಂತರ ಅಲ್ಲಸಾನಿ ಪೆದ್ದಣ್ಣನ ಮನುಚರಿತಮು, ಮತ್ತು ವಲ್ಲಭರಾಯನ ಕ್ರೀಡಾಭಿಮಾನಮು. ಅಲ್ಲಸಾನಿ ಪೆದ್ದಣ್ಣನ ಮನುಚರಿತಮು ಮತ್ತು ವಲ್ಲಭರಾಯನ ಕ್ರೀಡಾಭಿಮಾನಮು ಕೆಲವು ಕೃತಿಗಳು. ಮನುಚರಿತಂ ಮತ್ತು ವಲ್ಲಭರಾಯನ ಕ್ರೀಡಾಭಿಮಾನಮು ಇವು ಕೆಲವು ಕೃತಿಗಳು. ಕೃಷ್ಣದೇವರಾಯನ ಕಾಲದ ಸಮಕಾಲೀನ ಇತಿಹಾಸವನ್ನ ಹೇಳ್ತಕ್ಕಂತ ಕೃತಿಗಳು ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಕೃಷ್ಣದೇವರಾಯ ಅಂತ ಕ್ರೀಡಾಭಿಮಾನಿಯಾಗಿದ್ದ ಅಂತ ಕೂಡ ನೋಡ್ತೀವಿ. ವಿಶೇಷವಾಗಿ ಇವತ್ತೇನು ಮೈಸೂರಲ್ಲಿ ದಸರಾ ಹಬ್ಬ ಅಂತ ಮಾಡ್ತಾ ಇದ್ವಿ, ಅಂತ ಒಂದು ದಸರಾ ಹಬ್ಬ ಮೂಲತಃ ಇದ್ದಿದ್ದು ವಿಜಯನಗರದಲ್ಲಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ದಸರಾ ಹಬ್ಬದ ಸಂದರ್ಭದಲ್ಲಿ ಹಲವಾರು ಕ್ರೀಡೆಗಳನ್ನ ಅಲ್ಲಿ ಏರ್ಪಡಿಸಲಾಗ್ತಿತ್ತು. ಕುಸ್ತಿ ಅಥವಾ ಮಲ್ಲ ಯುದ್ಧ ಅನ್ನೋದು ಕೂಡ ಪ್ರಮುಖ ಕ್ರೀಡೆಯಾಗಿತ್ತು. ಸ್ವತಃ ಕೃಷ್ಣದೇವರಾಯನೇ ಕ್ರೀಡಾಪಟುವಾಗಿ ಅಂಕಣಕ್ಕೆ ಇಳಿಯುವಂತ
ಒಂದು ವಿಶೇಷವಾದಂತ ಘಟನೆ ಅಲ್ಲಿ ನಡೀತಾ ಇತ್ತು ಅಂತ. ಅಂದ್ರೆ ರಾಜನಾದವನು, ಒಬ್ಬ ಮಹಾನ್ ಸಾಮ್ರಾಟನಾದವನೇ ಸ್ವತಃ ಏನ್ ಮಾಡ್ತಿದ್ದ ಅಂತಂದ್ರೆ ಕ್ರೀಡೆಗಿಳಿತಿದ್ದ. ಆ ಕ್ರೀಡೆಗೆ ಇಳಿದಂತ ಸಂದರ್ಭದಲ್ಲಿ ಅಂತಹ ಕ್ರೀಡೆಯಲ್ಲಿ ಯಾರು ತಮ್ಮ ಸಾಮರ್ಥ್ಯ ತೆಗೆದುಕೊಳ್ತಾರೋ ಅವ್ರಿಗೆ ಉನ್ನತವಾದ ಹುದ್ದೆಯನ್ನು ಕೊಡ್ತಾ ಇದ್ದ. ಅದಕ್ಕೆ ಇಬ್ರು ಉತ್ತಮ ಉದಾಹರಣೆ ಯಾರಪ್ಪ ಅಂದ್ರೆ, ಮೊದಲೆದ್ದು ಅಳಿಯ ರಾಮರಾಯ. ಅಳಿಯ ರಾಮರಾಯನು ಕೂಡ ಮಲ್ಲ ಯುದ್ಧ ಮಾಡಕ್ ಬಂದೆ ಕೃಷ್ಣದೇವರಾಯನ ಕಣ್ಣಿಗೆ ಬಿದ್ದು ಆ ರಾಜ್ಯದ ಅಳಿಯನಾಗಿ ಏನಪ್ಪಾ ಅಂತಂದ್ರೆ ಮುಂದೆ ಸಾಮ್ರಾಟನಾಗಿ ಅಧಿಕಾರವನ್ನ ಪಡ್ಕೊಂಡಂತವನು. ಎರಡನೇದೇರಪ್ಪ ಅಂತಂದ್ರೆ ಮಾಗಡಿಯನ್ನ ಕಟ್ಟಿದಂತ ಕೆಂಪೇಗೌಡರು. ಕೆಂಪೇಗೌಡರು ಸ್ವತಃ ಕೃಷ್ಣದೇವರಾಯನ ಜೊತೆಯಲ್ಲೇ ಮಲ್ಲ ಯುದ್ಧ ಮಾಡಿ ಕೃಷ್ಣದೇವರಾಯನನ್ನ ಸೋಲಿಸ್ತಾರೆ. ಕೃಷ್ಣದೇವರಾಯನ ಸೋಲಿಸ್ತಾರೆ ಕೆಂಪೇಗೌಡರು, ಮಾಗಡಿ ಕೆಂಪೇಗೌಡರು ಸೋಲಿಸ್ತಾರೆ. ಆ ಸೋಲಿಸಿದಂತ ಕೆಂಪೇಗೌಡರನ್ನ ಅಲಂಗಿಸಿಕೊಂಡು ಅವ್ರಿಗೇನಪ್ಪ ಹಲವಾರು ರೀತಿಯಾದಂತ ಅವಕಾಶಗಳನ್ನ ಮತ್ತು ಆತನ ಒಂದು ಏನು ಸ್ವತಂತ್ರ ಸಾಮ್ರಾಜ್ಯ ಕಟ್ಟುವುದಕ್ಕೆ ಬೇಕಾದಂತ ಮಾಂಡಲಿಕನಾಗಿದ್ರೂ ಕೂಡ ಸ್ವಂತ ನಾಣ್ಯಗಳನ್ನ ಚಲಾವಣೆ ಮಾಡುವುದಕ್ಕೆ ಬೇಕಾದಂತ ಅಧಿಕಾರವನ್ನ ಕೃಷ್ಣದೇವರಾಯ ಕೊಟ್ಟು ಪಾರಿತೋಷಕವನ್ನು ಕೊಟ್ಟು ಕಳಿಸ್ತಾನಂತಂದ್ರೆ ಕೃಷ್ಣದೇವರಾಯ ಎಂತಹ ಕ್ರೀಡಾ ಅಭಿಮಾನಿಯಾಗಿದ್ದ, ಎಂತ ಒಬ್ಬ ಮಹಾನ್ ಸಾಮ್ರಾಟ ಆಗಿದ್ದ ಅನ್ನೋದು ಕೂಡ ಈ ಕೃತಿಯ ಮೂಲಕ ತಿಳ್ಕೊತೀವಿ ನಾವು ಅಂತೇಳಿ. ನೆಕ್ಸ್ಟ್, ಕೃಷ್ಣದೇವರಾಯನೇ ರಚಿಸಿದಂತ ಕೃತಿ ಅಮುಕ್ತ ಮೌಲ್ಯದ ಅಂತ. ಅಮುಕ್ತ ಮೌಲ್ಯದ ಇದು ರಾಜ್ಯ ನೀತಿ ಶಾಸ್ತ್ರವನ್ನ ಹೇಳುವಂಥದ್ದು. ಸ್ವತಃ ಕೃಷ್ಣದೇವರಾಯ ರಾಜಕೀಯ ಹೇಗ್ ಮಾಡ್ಬೇಕು ಅನ್ನುವಂಥದ್ದು ಮತ್ತು ರಾಜನ ಸ್ಥಾನಮಾನ, ರಾಜನ ಕರ್ತವ್ಯಗಳು ಏನು ಅಂತ ಹೇಳ್ತಾನೆ. ನಿಜವಾಗ್ಲು ಇವತ್ತಿನ ರಾಜಕಾರಣಿಗಳಿಗೆ ಈ ಕೃತಿಯನ್ನು ಓದಿಸ್ಬೇಕು ಅನ್ನಿಸ್ತದ ನನಗೆ. ಯಾಕೆ ಅಂತಂದ್ರೆ ಒಬ್ಬ ರಾಜನಾದವನು ವೈಭವದ ಜೀವನದಲ್ಲಿ ಕಾಲ ಕಳೆಯುವುದು ಅಷ್ಟೇ ಅಲ್ಲ, ಇಡೀ 24 ಗಂಟೆಗಳಲ್ಲಿ ಎಷ್ಟು ಟೈಮ್ ಈ ರಾಜ್ಯಕ್ಕೆ ರಾಜ್ಯದಲ್ಲಿದ್ದ ಪ್ರಜೆಗಳಿಗೆ ಮೀಸಲಿಡಬೇಕು ಅಂತ ಸ್ವತಃ ರಾಜನಾದ ಕೃಷ್ಣದೇವರಾಯ ಬರೀತಾನೆ. ಅದರಲ್ಲಿ ಬರ್ತದೆ, ಪ್ರತಿದಿನ ಕೃಷ್ಣದೇವರಾಯನ ಬೆಳಗಿನ ಆರಂಭ ಆಗುವುದು ಎಷ್ಟು ಗಂಟೆಗಪ್ಪ ಅಂದ್ರೆ 3:30 ಗಂಟೆಗೆ. 3:30ಯಿಂದ ಅವನ ಕೆಲಸ ಕಾರ್ಯ ಶುರು. ಕೃಷ್ಣದೇವರಾಯನ ರಾಜ ಮುಂಜಾನೆ 10 ಗಂಟೆ ತನಕ ಮಲ್ಕೋಬಹುದಿತ್ತಲ್ಲ. ಸಣ್ಣದೊಂದು ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂತ ನಮ್ಮ ಇವತ್ತಿನ ಪ್ರಜೆಗಳು ಬೆಳಗ್ಗೆ 10 ಗಂಟೆಗೆ ಆಫೀಸ್ ಇದೆ ಅಂತಂದ್ರೆ 9 ಗಂಟೆಗೆ ಹೇಳೋರನ್ನು ನೋಡಿದೀವಿ ನಾವು. ಆದ್ರೆ ಕೃಷ್ಣದೇವರಾಯನ ದಿನಚರಿ ಆರಂಭ ಆಗುವುದೇ 3:30ಗೆ. ಎದ್ದ ತಕ್ಷಣ ದಿನನಿತ್ಯದ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಅದ್ ಏನ್ ಮಾಡ್ತಿದ್ದ ಅಂತಂದ್ರೆ ಸಾಮು ಮಾಡಕ್ ಹೋಗ್ತಿದ್ದ ಅಂತ, ಗರಡಿ ಮನೆಗೆ ಹೋಗ್ತಿದ್ದ ಅಂತ. ಗರಡಿ ಮನೆಗೆ ಹೋಗಿ ಎವ್ರಿಡೇ ಒಂದು ತಾಸು ಏನ್ ಮಾಡ್ತಿದ್ದ ಅಂತಂದ್ರೆ ಆತ ಸಾಮು ಮಾಡ್ತಿದ್ದ. ಅಂದ್ರೆ ಇವತ್ತೇನ್ ಜಿಮ್ ಅಂತ ಕರಿತೀವಲ್ಲ, ಆ ಜಿಮ್ ಅನ್ನ ಅಂದ್ರೆ ಒಬ್ಬ ರಾಜನಾದವನು ಒಂದು ಕಟ್ಟಮಸ್ತಾದ ದೇಹವನ್ನ, ಉರಿಗೊಳಿಸಿದಂತ ದೇಹಗಳನ್ನ ಇಟ್ಕೋಬೇಕಾಗಿದ್ದು ಆತನ ಧರ್ಮ. ಯಾಕಂದ್ರೆ ಆ ಸಿಂಹಾಸನದ ಮೇಲೆ ಟಿವಿಯಿಂದ ಕೂತಾಗ ಹುಡುಗವರಿಗೆಲ್ಲ ಭಯ ಭಕ್ತಿ ಎರಡು ಬರ್ಬೇಕು. ಆತನ ಒಂದು ಬಾಹ್ಯ ವ್ಯಕ್ತಿತ್ವದಿಂದನೇ ಅಲ್ಲಿರ್ತಕ್ಕಂಥವ್ರೆಲ್ಲ ಆಕರ್ಷಿತರಾಗ್ಬೇಕು. ಹಾಗಾಗಿ ಆ ನೋಡ್ತಕ್ಕಂಥ ಎದುರಾಳಿ ಕೂಡ ಆತನ ಕಟ್ಟುಮಸ್ತಾದ ದೇಹ ನೋಡಿನ ಅರ್ಧ ಅದಿರು ಹೋಗ್ಬೇಕು. ಅಂತ ಒಂದು ರೀತಿಯ ನೀತಿ ಇರಬೇಕು ಅಂತ ಹೇಳಿ ಕೃಷ್ಣದೇವರಾಯ ಸ್ವತಃ ತಾನೇ ಏನ್ ಮಾಡ್ತಿದ್ದ ಅಂತಂದ್ರೆ ಎವ್ರಿಡೇ ಹೋಗ್ತಿದ್ದ, ಎಣ್ಣೆ ಮಸಾಜ್ ಮಾಡ್ಕೊಂತಿದ್ದ, ಆಮೇಲೆ ಸ್ನಾನ ಮಾಡ್ತಿದ್ದ. ಸ್ನಾನ ಮಾಡಿ ಒಬ್ಬ ಧಾರ್ಮಿಕವಾದಿಯಾಗಿದ್ದನ್ನು ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ತನ್ನ ಏನು ಊಟೋಪಚಾರ ಮುಗಿಸ್ಕೊಂಡು ಬೆಳಗ್ಗೆ 9 ಗಂಟೆಗೆ ಆತ ಏನ್ ಮಾಡ್ತಿದ್ದ ಅಂತಂದ್ರೆ 9-10 ಗಂಟೆ ಸುಮಾರ ಆ ಒಂದು ಸಭೆಗೆ ಹೋದಂತಂದ್ರೆ ಮತ್ತೆ ಆತ ಬರ್ತಿದ್ದ ರಾತ್ರಿ 10 ಗಂಟೆವರೆಗೂ ಅಂತ. ನೋಡಿ, ಒಬ್ಬ ರಾಜನಾದವನು ಸದಾ ಕಾಲ ಅದರಲ್ಲಿ ಇನ್ನೂ ಬರಿತಾ ಹೋಗ್ತಾನೆ. ಎಲ್ಲ ಡಿಟೇಲ್ ಆಗಿ ಹೇಳಕ್ ಆಗೋದಿಲ್ಲ. ಯಾವ್ಯಾವ ಟೈಮಲ್ಲಿ ಏನ್ ಮಾಡ್ತಿದ್ದೆ, ಮಧ್ಯಾಹ್ನ ಏನ್ ಮಾಡ್ತಿದ್ದೆ, ಯಾವಾಗ ಏನಪ್ಪಾ ಅಂದ್ರೆ ರಾಜಕೀಯ ವಿಚಾರಗಳ ವಿಶ್ಲೇಷಣೆ ಆಗ್ತಿತ್ತು, ಯಾವಾಗ ಗುಪ್ತ ಸಭೆಗಳಾಗ್ತಿತ್ತು, ಯಾವಾಗ ರಹಸ್ಯ ಸಭೆಗಳನ್ನ ನಡೆಸಿ ತೀರ್ಮಾನ ತಗೊಳ್ಳಾಗ್ತಿತ್ತು, ಹೇಗ್ ಕಮಿಟಿ ಇರಬೇಕು, 30 ಜನ ಮಂತ್ರಿಗಳಿದ್ರು ಕೂಡ ಅದರಲ್ಲಿ ಕೇವಲ ಕೆಲವೇ ಮಂತ್ರಿಗಳು ಮಾತ್ರ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಪೂರ್ಣ ರಾಜ್ಯಕ್ಕೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ಆ ಅಮುಕ್ತ ಮೌಲ್ಯದ ಕೃತಿಯಲ್ಲಿ ಅದ್ಭುತವಾಗಿ ಕೃಷ್ಣದೇವರಾಯ ಚಿತ್ರಿಸ್ತಾನೆ. ಇದು ನಮಗೆ ಆ ಕಾಲದ ರಾಜಕೀಯ ಇತಿಹಾಸವನ್ನ ತಿಳಿಸುವಂತದ್ದು ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಅದಾದ ನಂತರ ನಮಗೆ ಅಚ್ಯುತರಾಯನ ಸಾಧನೆಗಳನ್ನ ತಿಳಿತಕ್ಕಂತ ಕೃತಿಗಳು ಕೂಡ ಬರ್ತವೆ. ಯಾಕಂದ್ರೆ ಕೃಷ್ಣದೇವರಾಯ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥ ಅಚ್ಯುತರಾಯ, ಅಚ್ಯುತ ರಾಮಾಭೃತೆ ಅನ್ನುವಂಥದ್ದು, ವರದಾಂಬಿಕ ಪರಿಣಮೆ ಅನ್ನುವಂಥದ್ದು ಕೃತಿ ಕೂಡ ಇಲ್ಲಿ ಬರ್ತವೆ. ಜೊತೆಗೆ ಇಲ್ಲಿ ಕನ್ನಡದಲ್ಲಿ ರಚನೆಯಾದಂತ ಒಂದು ಕೃತಿ ರಾಮರಾಜನ ಬಕೈರ್ ಎಂಬುವಂತ ಕೃತಿ. ರಾಮರಾಜನ ಬಕೈರ್ ಅನ್ನುವಂತ ಕೃತಿ ಇದು ಮೂಲತಃ ಈ ತಾಳಿಕೋಟೆ ಯುದ್ಧ ಹೇಗ್ ಸಂಭವಿಸ್ತು ಮತ್ತು ಅದರ ಪರಿಣಾಮ ಏನು ಅನ್ನುವಂಥದ್ರ ಕುರಿತು ಹೇಳುವಂತ ಕೃತಿ ಇದು. ರಾಮರಾಯನ ಬಕೈರ್ ಅಂತ, ರಾಮರಾಯನ ಇತಿಹಾಸ ಅಂತ. ಬಕೈರ್ ಮೀನ್ಸ್ ಇತಿಹಾಸ, ಕೈಪಿತ್ತು ಅನ್ನುವಂಥದ್ದು. ಇದು ತಾಳಿಕೋಟಿ ಕದನದ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತದ. ನಿಮಗೆಲ್ಲ ಗೊತ್ತಿದೆ, ಕ್ರಿಸ್ತಶಕ 1565ಕ್ಕಿಂತ ಮುಂಚಿತವಾಗಿ ಮಾನ್ಯ ಅಳಿಯ ರಾಮರಾಯರು ಯಾವ ರೀತಿಯಾದಂತಹ ವಿದೇಶಾಂಗ ನೀತಿಯನ್ನ ನಡೆಸಿದ್ರು,
ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯವನ್ನ ಎತ್ತಿ ಕಟ್ಟಿ ಹೇಗೆ ತಾವೇ ಬುದ್ಧಿವಂತರು ಅನ್ನುವುದನ್ನ ಪ್ರದರ್ಶನ ಮಾಡಕ್ ಹೋದ್ರು. ಕೊನೆಗೆ ತಮ್ಮ ಬುದ್ಧಿವಂತಿಕೆಯ ತಮ್ಮ ಕೆಡ್ಡವಾಗಿ ಆ 5 ರಾಜ್ಯ ಮನೆತನಗಳು ಒಂದಾಗಿ ಇವರನ್ನ ಹೇಗೆ ಕೆಡ್ಡಕ್ಕೆ ಕೆಡವಿದ್ವು. ಯಾಕಂದ್ರೆ ಆ 5 ಸಾಮ್ರಾಜ್ಯದ ಸೈನ್ಯ ಸೇರಿದ್ರು ಕೂಡ ಇವ್ರ ಅರ್ಧದ ಸೈನ್ಯ ಆಗ್ತಿರ್ಲಿಲ್ಲ. ಅಂತ ಒಂದು ಬೃಹತ್ ಸೇನೆಯನ್ನು ಹೊಂದಿದ್ದಂತ ಮಾನ್ಯ ಅಳಿಯ ರಾಮರಾಯರು ತಮ್ಮ ಒಂದು ಈ ರೀತಿಯಾದಂತ ಎತ್ತಿ ಕಟ್ಟುವ ನೀತಿಯಿಂದ ಅಥವಾ ಒಡೆದ ಆಳುವ ನೀತಿಯಿಂದ ಅವನತಿಯ ಆದಿ ಅಥವಾ ಮಹಾಪತನವನ್ನ ಹೇಗ್ ಕಂಡ್ರು ಅನ್ನುವಂತ ಕೇಳುವ ವಿಚಾರವನ್ನ ರಾಮರಾಯನ ಬಕೈರ್ ಅನ್ನುವಂತಹ ಕೃತಿಯಲ್ಲಿ ನಾವಿಲ್ಲಿ ನೋಡ್ತೀವಿ. ಹಾಗೆ ಇನ್ನೂ ಹಲವಾರು ಕೃತಿಗಳನ್ನ ನಾವಿಲ್ಲಿ ಧಾರ್ಮಿಕ ಕೃತಿಗಳನ್ನ ಕೂಡ ಚರ್ಚೆ ಮಾಡಬಹುದು. ಅದರಲ್ಲೂ ಆರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಆದವರು ಅನ್ನುವಂತ ಒಂದು ಊಹಾಪೋಹದ ಹೇಳಿಕೆ ಇದೆಯಲ್ಲ, ಅಂತ ಹೇಳಿಕೆ ಕಾರಣ ಆದಂತ ವಿದ್ಯಾರಣ್ಯರು ಬರೆದಂತ ಕೃತಿ ವಿದ್ಯಾರಣ್ಯ ಕಾಲಜ್ಞಾನ ಮತ್ತು ರಾಜಕಾಲ ನಿರ್ಣಯ, ವಿದ್ಯಾರಣ್ಯ ವೃತ್ತಾಂತಗಳು. ಪ್ಲೀಸ್ ನೋಟ್ ಡೌನ್, ಕವಿ ವಿದ್ಯಾರಣ್ಯರು ಅಂತ ಹೇಳಿ ಇವರು ಬರೆದಂತ ಕೃತಿಗಳು ವಿದ್ಯಾರಣ್ಯ ಕಾಲಜ್ಞಾನ, ರಾಜಕಾಲ ನಿರ್ಣಯ ಮತ್ತು ವಿದ್ಯಾರಣ್ಯ ವೃತ್ತಾಂತಗಳು ಅನ್ನುವಂತ 3 ಪ್ರಮುಖ ಕೃತಿಗಳನ್ನ ಬರೀತಾರೆ. ಆರಂಭದಲ್ಲಿ ಇದ್ದಂತ ಇವರು ಒಬ್ಬ ಶೃಂಗೇರಿ ಮಠದ ಪೀಠಾಧಿಪತಿಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಉದಯಕ್ಕೆ ಕಾರಣ ಆದಂತವ್ರು ಅನ್ನುವಂಥದ್ದು ಪ್ರಶ್ನೆಯಾರ್ಥಕವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ವಸುಂಧರ ಪಿಲೋಜ ಅನ್ನುವಂತ ಒಬ್ಬ ಇತಿಹಾಸಕಾರರು ವಿದ್ಯಾರಣ್ಯರ ಆ ಸಮಯದಲ್ಲಿ ಇದ್ದೇ ಇದ್ದಿಲ್ಲ ಅಂತ ವಾದ ಮಾಡ್ತಾರೆ. ಅದನ್ನ ಮುಂದೆ ವಿಜಯನಗರ ಸಾಮ್ರಾಜ್ಯ ಟಾಪಿಕ್ ಕೇಳುವಾಗ ಚರ್ಚೆ ಮಾಡೋಣ. ಅದನ್ನ ಇದ್ರು ಇಲ್ವೋ, ವಸುಂಧರ ಪಿಲಾಜಿ ಅವರು ಯಾಕೆ ಇವರು ವಿದ್ಯಾರಣ್ಯರು ಇಲ್ಲ ಅಂತ ಹೇಳ್ತಾ ಇದಾರೆ, ಅದಕ್ಕೆ ಅವ್ರ ಸಾಕ್ಷಿಗಳು ಏನು ಅನ್ನೋದನ್ನ ಅಲ್ಲಿ ಚರ್ಚೆ ಮಾಡೋಣ. ಇರ್ಲಿ, ನಮಗ್ ಸಿಕ್ಕಂತ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ವಿದ್ಯಾರಣ್ಯ ಕಾಲಜ್ಞಾನ, ರಾಜಕಾಲ ನಿರ್ಣಯ ಮತ್ತು ವಿದ್ಯಾರಣ್ಯ ವೃತ್ತಾಂತ ಅನ್ನುವಂತ 3 ಕೃತಿಗಳನ್ನ ವಿದ್ಯಾರಣ್ಯರು ಬರೀತಾರೆ. ಈ 3 ಕೃತಿಗಳು ಏನಪ್ಪಾ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಆರಂಭದ ಬಗ್ಗೆ ಹೇಳುವಂಥದ್ದು. ಅಂದ್ರೆ 1336ಕ್ಕಿಂತ ಮುಂಚೆ ಇದ್ದಂತ ಸಂಗಮನ ಮಕ್ಕಳು. ಈ ಸಂಗಮ ಯಾರು ಅನ್ನೋದನ್ನು ಸೊಟ್ಟದಾಗಿ ಒಂದು ಹಿನ್ನೆಲೆ ನೋಡೋದಾದ್ರೆ, ಎಸ್ ನೋಟ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಇಂಪಾರ್ಟೆಂಟ್ ಇದ್ದ ಅಷ್ಟ ಒತ್ತಿ ಹೇಳ್ತೀನಿ, ಉಳಿದ ಸುಮ್ಮನೆ ಕೇಳಿಸ್ಕೊಡ್ರಿ. ಅದನ್ನ ಕೃತಿಗಳನ್ನ ಮಾತ್ರ ನೋಟ್ ಮಾಡ್ಕೊಳ್ಳಿ. ಕೃತಿ ಮತ್ತು ಕೃತಿಕಾರ ಇವೆರಡನ್ನ ಅಷ್ಟೇ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಉಳಿದು ಸುಮ್ಮನೆ ಕೇಳಿಸ್ಕೊಳ್ಳಿ ಅದನ್ನ. ಯಾಕಂದ್ರೆ ಮುಂದೆ ಮತ್ತೆ ಚರ್ಚೆಗೆ ಬರ್ತಾವ ಅದು. ಸ್ವಲ್ಪ ಕೃತಿ ಮತ್ತು ಕೃತಿಕಾರ ಇವೆರಡು ಸಾಕು ನಿಮ್ಗೆ ನೋಟ್ ಮಾಡ್ಕೊಳ್ಳಕ್ಕೆ. ಉಳಿದು ಅದು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ, ನಂಗೆ ಅವ್ನ್ ನೆನಪಿರ್ಲಿ ಅಂತೇಳಿ. ಓಕೆ, ಇಲ್ಲಿ ಸಂಗಮನ ಮಕ್ಕಳು 5 ಜನ ಇದ್ದಾರಲ್ಲ, ಸಂಗಮ ಯಾರು ಅನ್ನೋದು ಸ್ವಲ್ಪ ಹಿನ್ನೆಲೆ ನೋಡೋಣ. ಸಂಗಮ ಯಾರಪ್ಪ ಅಂತಂದ್ರೆ ಕಂಪಿಲಿ ರಾಯನ ಮಗಳ ಗಂಡ, ಐ ಮೀನ್ ಕುಮಾರರಾಮನ ಅಕ್ಕನ ಗಂಡ. ಈ ಕುಮಾರರಾಮನ ಇನ್ನೊಬ್ಬ ಅಕ್ಕನನ್ನ ಹೊಯ್ಸಳ ಸಾಮ್ರಾಜ್ಯದ ಬಲ್ಲಾಳನ ಸಹೋದರ ಬಾಳಪ್ಪನಿಗೆ ಮದುವೆ ಮಾಡಿ ಕೊಡಲಾಗಿರ್ತದೆ. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ಹೊಯ್ಸಳರು ಮತ್ತು ಕಂಪಿಲಿ ರಾಯರು ಇಬ್ರು ಏನಪ್ಪಾ ಅಂದ್ರೆ ಬೀಗರು ಅಂತ ಅರ್ಥ ಆಯ್ತು. ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರು ಸಹೋದರರು ಅಂತ ಅರ್ಥ ಆಯ್ತು. ಅಂದ್ರೆ ಹೆಣ್ಣು ಕೊಡು ತಗೋದ್ರಲ್ಲ. ಹಾಗಾಗಿ ಇವತ್ತೇನು ವಿರೂಪಾಕ್ಷ ದೇವಾಲಯ ಇದೆಯಲ್ಲ, ಆ ವಿರೂಪಾಕ್ಷಿ ದೇವಾಲಯವನ್ನ ಮೂಲತಃ ಕಟ್ಟಿಸಿದವರು ಯಾರಪ್ಪ ಅಂದ್ರೆ ಹೊಯ್ಸಳರು ಅಂತ ನೋಡ್ತೀವಿ ನಾವು. ಅದರಲ್ಲೂ ಕೂಡ ಆ ವಿಜಯನಗರ ಸಾಮ್ರಾಜ್ಯ ಅಂತ ಹೆಸರು ಯಾರಪ್ಪ ಅಂತಂದ್ರೆ ವಿರೂಪಾಕ್ಷ ಅನ್ನುವಂತನಿದ್ದ. ಆ ವಿರೂಪಾಕ್ಷನ ಇಟ್ಟಿದ್ದು ಹೊಯ್ಸಳರು ವಿರೂಪಾಕ್ಷ ಅಂತ ಇಟ್ಟಿದ್ದದು. ಹಾಗಾಗಿ ಹೊಯ್ಸಳರು ಏನಪ್ಪಾ ಅಂದ್ರೆ ಅಲ್ಲಿ ಶೈವರಾಗಿದ್ರು ಅಂತ ನಮಗಿಲ್ಲಿ ಗೊತ್ತಾಗ್ತದೆ. ಈ ಸಂಗಮನ ಮಕ್ಕಳು ಎಲ್ಲಿ ಆರಂಭದಲ್ಲಿ ಅಧಿಕಾರ ನಡೆಸ್ತಿದ್ರು ಅಂತಂದ್ರೆ ಕಾಕತೀಯ ಪ್ರತಾಪ ರುದ್ರನ ಆಸ್ಥಾನದಲ್ಲಿ ಅಧಿಕಾರ ನಡೆಸ್ತಕ್ಕಂತ ಇವರನ್ನ ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ತಾನೆ ಅಂದ್ರೆ ಡೆಲ್ಲಿಗೆ ಎಳ್ಕೊಂಡು ಹೋಗ್ತಾನೆ. ಡೆಲ್ಲಿಗೆ ಎಳ್ಕೊಂಡು ಹೋದ್ಮೇಲೆ ಅಲ್ಲಿ ಅವ್ರಿಗೆ ಉರ್ದುವನ್ನ ಕಲಿಸಿ ವಾಪಸ್ ದಕ್ಷಿಣ ಭಾರತದ ಅಧಿಕಾರವನ್ನು ನಡೆಸುವುದಕ್ಕೆ ವಿಜಯನಗರ ಕಳಿಸಿದ ಅಂತ ನೋಡ್ತೀವಿ. ಅಲ್ಲಿಂದ ಕಥೆ ಶುರುವಾಗಿ ನಂತರ ವಿದ್ಯಾರಣ್ಯರ ಆಶೀರ್ವಾದದಿಂದ ಇಲ್ಲಿರ್ತಕ್ಕಂಥ ಜನರ ಮನಸ್ಸನ್ನು ಉಳಿಸ್ಕೊಂಡು ಮತ್ತು ಆ ಉತ್ತರದ ರಾಜ್ಯರ ಮೇಲೆ ಇರ್ತಕ್ಕಂಥ ದ್ವೇಷವನ್ನ ಬಳಸ್ಕೊಂಡು, ಇಲ್ಲಿಯ ಜನರ ದ್ವೇಷವನ್ನ ಬಳಸ್ಕೊಂಡು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಅನ್ನುವಂಥ ವಿಚಾರವನ್ನ ನಾವು ರಾಜಕಾಲ ನಿರ್ಣಯ ಅಂದ್ರೆ ಯಾವ ಟೈಮಲ್ಲಿ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಆವಿರ್ಭವಿಸ್ತು ಅನ್ನೋದಕ್ಕೆ ನಮಗೆ ಸೂಕ್ತ ಮಾಹಿತಿಯಲ್ಲಿ ಸಿಗ್ತದೆ ಅಂತಂದ್ರೆ ರಾಜಕಾಲ ನಿರ್ಣಯ ಅನ್ನುವಂಥ ಕೃತಿಯಲ್ಲಿ ಸಿಗ್ತದೆ. ಹಾಗೆ ಕಾಲಜ್ಞಾನ ಅನ್ನುವಂಥ ಕೃತಿ ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ ಅಂತ ಕೂಡ ನೋಡ್ತೀವಿ. ನೆಕ್ಸ್ಟ್ ನಮಗೆ ಮುಖ್ಯವಾಗಿ ಆ ಕಾಲದಲ್ಲಿ ಬಂದಂತ ಕನಕದಾಸರು ಕೂಡ ಹಲವಾರು ಕೃತಿಗಳನ್ನ ಬರೀತಾರೆ. ಕನಕದಾಸರ ಮೋಹನ ಚರಿತೆ, ಕನಕ ಮತ್ತು ರಾಮಧಾನ್ಯ ಚರಿತೆ ಇವೆರಡೂ ಕೂಡ ಸಮಕಾಲೀನ ರಾಜಕೀಯ ಇತಿಹಾಸಗಳನ್ನ ತಿಳಿಸುವಂತವು. ಮೋಹನ ತರಂಗಿಣಿ ಮತ್ತು ರಾಮಧಾನ್ಯ ಚರಿತೆ ಇವು ಕನಕದಾಸರ ಕೃತಿಗಳು.
ಸಮಕಾಲೀನ ರಾಜಕೀಯ ತಿಳಿಸುವಂತವು. ಇವನ್ನ ಪೌರಾಣಿಕ ಕಥೆಗಳನ್ನ ಇಟ್ಕೊಂಡೆ ಅವತ್ತಿನ ರಾಜಕೀಯ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಇಲ್ಲಿ ಮೋಹನ ತರಂಗಿಣಿಯಲ್ಲಿ ಮುಖ್ಯವಾಗಿ ಕೃಷ್ಣನ ಆರಾಧನೆ ಮಾಡ್ತದ. ಕೃಷ್ಣನ ಮಗನಾದಂತ ಅನಿರುದ್ಧ, ಕೃಷ್ಣನ ಮಗನ ಹೆಸರೇನು ಅನಿರುದ್ಧ. ಆ ಅನಿರುದ್ಧನ ಇತಿಹಾಸವನ್ನ ಅಥವಾ ಅವತ್ತಿನ ಪುರಾಣವನ್ನ, ಅನಿರುದ್ಧನ ಪುರಾಣವನ್ನ ಹೇಳುವಂತ ಕೃತಿ ಮೋಹನ ತರಂಗಿಣಿ. ಇದು ಒಂದು ಲವ್ ಸ್ಟೋರಿ ನೋಡಿ, ಪ್ರೀತಿ ಕಥೆ ಇದು. ಯಾವುದು? ಮೋಹನ ತರಂಗಿಣಿ. ಆಗ ರಾಮಧಾನ್ಯ ಚರಿತೆ ಅನ್ನುವಂಥದ್ದು ಇದೆಯಲ್ಲ, ಒಬ್ಬ ರಾಜನಾದವನು ಪ್ರಜೆಗಳಿಗೆ ಹೇಗೆ ನ್ಯಾಯವನ್ನ ನೀಡಬೇಕು, ನ್ಯಾಯ ವಿಚಾರಣೆ ಮಾಡಬೇಕು ಅನ್ನುವಂತ ಸೂಕ್ಷ್ಮ ವಿಚಾರಗಳನ್ನ ಮಾನ್ಯ ಕನಕದಾಸರು ರಾಮಧಾನ್ಯ ಚರಿತ್ರೆಯಲ್ಲಿ ತರ್ತಾರೆ. ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ಬರ್ತಕ್ಕಂತ ಅಕ್ಕಿ ಮತ್ತು ರಾಗಿಯ ಕತೆ, ಅಲ್ಲಿಬ್ಬರಿಗೆ ಯಾರು ನ್ಯಾಯ ಸಿಗ್ತದೆ, ಅಕ್ಕಿ ಶ್ರೇಷ್ಠ ನ್ಯಾಯ ಶ್ರೇಷ್ಠ ಏನೋ ಅಕ್ಕಿ ಶ್ರೇಷ್ಠ ರಾಗಿ ಶ್ರೇಷ್ಠ ಅಂತೇಳಿ ಚರ್ಚೆ ಮಾಡುವಾಗ ಅಲ್ಲಿ ಕೊನೆಗೆ ರಾಮ ಏನ್ ತೀರ್ಪನ್ನ ಕೊಡ್ತಾನೆ ಅನ್ನೋದು ಅದರ ಒಂದು ಒಕ್ಕಣಿಕೆ. ಇನ್ನು ಹಲವಾರು ಕೃತಿಗಳಿದಾವೆ, ಬರಿತಾ ಹೋಗಿ ಹೇಳ್ತಾ ಹೋಗ್ತೀನಿ. ಲಕ್ಕಣ್ಣ ದಂಡೀಶನ ಶಿವತತ್ವ ಚಿಂತಾಮಣಿ, ಶೈವ ಧರ್ಮದ ಬಗ್ಗೆ ಹೇಳ್ತಕ್ಕಂಥ ಕೃತಿ. ಲಕ್ಕಣ್ಣ ದಂಡೀಶನ ಶಿವತತ್ವ ಚಿಂತಾಮಣಿ, ಲಕ್ಕಣ್ಣ ದಂಡೀಶನ ಶಿವತತ್ವ ಚಿಂತಾಮಣಿ, ವೀರಶೈವ ಧರ್ಮದ ಕುರಿತಾಗಿ ಹೇಳುವಂತ ಕೃತಿ. ಹಾಗೆ ಕೃಷ್ಣದೇವರಾಯನ ಮೊದಲ ಸಚರಿತೆ, ರಸಮಂಜರಿ, ಜ್ಞಾನ ಚಿಂತಾಮಣಿ. ಒನ್ಸ್ ಅಗೇನ್, ಮೊದಲ ಸಚರಿತೆ, ರಸಮಂಜರಿ, ಜ್ಞಾನ ಚಿಂತಾಮಣಿ. ಹಾಗೆ ಅಭಿರಾಮ ಕಾಮಾಕ್ಷಿಯ ಅಭಿನವ ರಾಮಾಭ್ಯುದಯ, ಅಭಿರಾಮ ಕಾಮಾಕ್ಷಿಯ ಕವಿ ಹೆಸರು ಅಭಿರಾಮ ಕಾಮಾಕ್ಷಿಯ ಅಭಿನವ ರಾಮಾಭ್ಯುದಯ, ಹಳೆಯ ರಾಮರಾಯನ ಬಗ್ಗೆ ಹೇಳ್ತಕ್ಕಂಥ ಕೃತಿ ಅಭಿನವ ರಾಮಾಭ್ಯುದಯ. ಶ್ರೀನಾಥ ಕವಿಯ ಹರಿವಿಲಾಸ, ವೈಷ್ಣವ ಧರ್ಮದ ಕುರಿತಾದ ಕೃತಿ. ಶ್ರೀನಾಥ ಕವಿಯ ಹರಿವಿಲಾಸ, ಶ್ರೀನಾಥ ಕವಿಯ ಹರಿವಿಲಾಸ. ಶ್ರೀನಾಥ ಕವಿಯ ಹರಿವಿಲಾಸ. ಓಕೆ, ಇನ್ನು ಹಲವಾರು ಕೃತಿಗಳು ನಮಗೇನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಪ್ರಮುಖ ಕೃತಿಗಳು ಅಂತ ನೋಡ್ತೀವಿ. ಹಾಗೆ ಅದೇ ಸಂದರ್ಭದಲ್ಲಿ ಇದ್ದಂತ ಮತ್ತೊಂದು ಮಹೋನ್ನತ ರಾಜಮನೆತನ ಅಂತಂದ್ರೆ ಅದು ಬಹಮನಿ ಸಾಮ್ರಾಜ್ಯ ಅಂತ ನೋಡ್ತೀವಿ. ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲಾ ರಂಗದಲ್ಲೂ ಕೂಡ ವಿಜಯನಗರಕ್ಕೆ ಸಮಾನವಾಗಿ ತನ್ನ ಒಂದು ವೈಭವವನ್ನು ತೋರ್ಪಡಿಸಿ ಮಹಾಪತನವನ್ನ ಕಂಡಂತ ಮನೆತನ ಅದು ಬಹಮನಿ ಸಾಮ್ರಾಜ್ಯ. ಆ ಬಹಮನಿ ಸಾಮ್ರಾಜ್ಯವು ಕೂಡ ಇತ್ತು ಅನ್ನೋದಕ್ಕೂ ಕೂಡ ನಮಗೆ ಸಾಹಿತ್ಯಿಕ ಆಧಾರಗಳ ಅವಶ್ಯಕತೆ ಇದೆ. ಆ ಪ್ರಮುಖ ಸಾಹಿತ್ಯಿಕ ಆಧಾರಗಳು ಪರ್ಷಿಯನ್ ಭಾಷೆಯಲ್ಲಿ ಬರೆಯಲ್ಪಟ್ಟು ಅಂತ ಕೂಡ ನೋಡ್ತೀವಿ. ಪರ್ಷಿಯನ್ ಭಾಷೆಯಲ್ಲಿ ಬರೆಯಲ್ಪಟ್ಟಂತ ಹಲವಾರು ಕೃತಿಗಳನ್ನ ನಾವಿಲ್ಲಿ ಚರ್ಚೆ ಮಾಡೋಣ. ಮೊದಲದ್ದು ಬರ್ಕೊಳ್ಳಿ, ಮೊದಲದ್ದು ಜಿಯಾವುದ್ದೀನ್ ಬರ್ನಿ ಬರೆದಂತ ಫಿರೋಜ್ ಶಾ ತುಘಲಕ್, ಜಿಯಾವುದ್ದೀನ್ ಬರ್ನಿ ಬರೆದಂತ ಫಿರೋಜ್ ಶಾ ತುಘಲಕ್ ಕೃತಿ. ಜಿಯಾವುದ್ದೀನ್ ಬರ್ನಿ ಬರೆದಂತ ಫಿರೋಜ್ ಶಾ ತುಘಲಕ್ ಕೃತಿ. ಆದ್ರೆ ಒಂದು ಸಾರಿಯೂ ದಕ್ಷಿಣ ಭಾರತಕ್ಕೆ ಬರ್ನಿ ಬಂದಿಲ್ಲ. ಆದ್ರೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡದಂತ ಅಲ್ಲಾವುದ್ದೀನ್ ಖಿಲ್ಜಿ ಅಥವಾ ಈ ಮೊಹಮ್ಮದ್ ಬಿನ್ ತುಘಲಕ್ಕನ ಕುರಿತಾಗಿ ಬರಿತಾ ಕಂಪಿಲಿ ರಾಯನ ಬಗ್ಗೆ ಬರಿತಾನೆ ಇದ್ದ. ಕಂಪಿಲಿ ರಾಯನ ಬಗ್ಗೆ ಬರಿತಾನೆ ಮತ್ತು ದಕ್ಷಿಣದಲ್ಲಿ ಇದ್ದಂತ ಆ ಮೊಹಮ್ಮದಿಯರ ರಾಜ್ಯ ಮೂಲದಲ್ಲಿ ಪ್ರಾಂತ್ಯ ಅಥವಾ ಮಂಡಲಿಕರಾಗಿದ್ದಂತ ಬಹುಮನಿ ಶಾಹಿಗಳ ಕುರಿತಾಗಿ ಹೇಳುವಂತ ಕೃತಿ ಯಾವ್ದಪ್ಪ ಅಂತಂದ್ರೆ ಫಿರೋಜ್ ಶಾ ತುಘಲಕ್, ಜಿಯಾವುದ್ದೀನ್ ಬರೆದಂತ ನೆಕ್ಸ್ಟ್ ಈಸಾಮಿ ಬರೆದಂತ ಫುತು ಉಲ್ ಸಲಾತೀನ್ ಅಂತೇಳಿ 1359ರಲ್ಲಿ ಬಹುಮನಿ ಸುಲ್ತಾನರ ಬಗ್ಗೆ ಹೇಳಿದಂತ ಮೊಟ್ಟ ಮೊದಲ ಕೃತಿ ಇದು.
ಈಸಾಮಿ ಬರೆದಂತ ಫುತು ಉಲ್ ಸಲಾತಿನ್, ಈಸಾಮಿ ಬರೆದಂತ ಫುತು ಉಲ್ ಸಲಾತಿನ್ 1359ರಲ್ಲಿ ಬರೆದಂತ ಕೃತಿ ಇದು. ಇದು ಬಹುಮನಿ-ಶಾಹಿಗಳ ಬಗ್ಗೆ ಹೇಳ್ತಕ್ಕಂತ ಮೊಟ್ಟ ಮೊದಲ ಕೃತಿ ಅಂತ ನೋಡ್ತೀವಿ. ಈ ಕೃತಿ ಬಹುಮನಿ ರಾಜ್ಯ ಸ್ಥಾಪಕನಾದಂತ ಅಲ್ಲಾವುದ್ದೀನ್ ಹಸನ್ ಗಂಗುನ ಆಸ್ಥಾನದ ಕವಿ ಆತನ ಕುರಿತಾಗಿ ಬರೀತಾನೆ. ಅಲ್ಲಾವುದ್ದೀನ್ ಹಸನ್ ಗಂಗನ ಆಸ್ಥಾನದ ಕವಿ ಈಸಾಮಿ ಆಗಿದ್ದ. ಈ ಈಸಾಮಿ ಅಲ್ಲಾವುದ್ದೀನ್ ಹಸನ್ ಗಂಗು ಹೇಗೆ ಸಾಮ್ರಾಜ್ಯವನ್ನ ಆರಂಭ ಮಾಡದ ಅನ್ನೋದ್ರ ಕುರಿತು ಕಣ್ಣಾರೆ ನೋಡಿದ್ದ. ಕಣ್ಣಾರೆ ನೋಡಿ ಬಹುಮನಿ ಸಾಮ್ರಾಜ್ಯ ಮೊಹಮ್ಮದ್ ಬಿನ್ ತುಘಲಕನ ವಿರುದ್ಧ ಸಮರ ಸಾರಿ ಸ್ವಂತಿಕೆ ಅಥವಾ ಸ್ವತಂತ್ರವನ್ನ ಹೇಗೆ ಸಾರ್ಕೊಂತು ಅನ್ನುವಂತ ವಿಚಾರವನ್ನ ಮತ್ತು ಹಸನ್ ಗಂಗುನ ನಾಯಕತ್ವದ ಬಗ್ಗೆ ಮತ್ತು ದಕ್ಷಿಣದಲ್ಲಿರ್ತಕ್ಕಂಥ ಕ್ಲಿಷ್ಟ ರಾಜಕೀಯ ಪರಿಸ್ಥಿತಿ, ಆ ಸಂದರ್ಭದಲ್ಲಿ ಇದ್ದಂತ ಕ್ಲಿಷ್ಟ ರಾಜಕೀಯ ಪರಿಸ್ಥಿತಿ ಹೇಗಿತ್ತು, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಗಳ ಸ್ಥಾಪನೆಯ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅನಾಯಕತ್ವ ಮತ್ತು ದಕ್ಷಿಣದ ಮೇಲೆ ಮುಸ್ಲಿಮರ ಆಕ್ರಮಣ ಹೇಗಾಯ್ತು ಮತ್ತು ಬಹುಮನಿ ಶಾಹನ ವ್ಯಕ್ತಿತ್ವ ಎಂತದಿತ್ತು ಅನ್ನೋದನ್ನ ಈ ಕೃತಿಯಲ್ಲಿ ವಿವರವಾಗಿ ಬರಿತಾನೆ. ನೆಕ್ಸ್ಟ್ ಕೃತಿ ತಬಾತಬ್ ರಚಿಸಿದಂತ ಬರ್ಹಾನ್ ಇ ಮಾಸೀರ್ ಅಂತೇಳಿ. ತಬಾತಬ್ ಅನ್ನುವಂತ ಕವಿ, ತಬಾತಬ್ ಅನ್ನುವಂತ ಕವಿ ಈತ ರಚನೆ ಮಾಡಿದಂತ ಕೃತಿ ಯಾವ್ದಪ್ಪ ಅಂತಂದ್ರೆ ಬರ್ಹಾನ್ ಇ ಮಾಸೀರ್. ಬರ್ಹಾನ್ ಇ ಮಾಸೀರ್ ಕೃತಿ ಹೆಸರು ಬರ್ಹಾನ್ ಇ ಮಾಸೀರ್. ಇದು ಬಹುಮನಿ ಸಾಮ್ರಾಜ್ಯದಿಂದ ಭಾಗವಾದಂತ ಅಹಮದ್ ನಗರದ ನಿಜಾಂಶಾಹಿ ರಾಜ್ಯದ ಚರಿತ್ರೆಯನ್ನ ಹೇಳೋದ್ರ ಜೊತೆಗೆ ಬಹುಮನಿ ಸುಲ್ತಾನರ ಚರಿತ್ರೆಯನ್ನ ನಿರೂಪಿಸುತ್ತೆ. ಈ ಕೃತಿ ಬಹುಮನಿ ಸಾಮ್ರಾಜ್ಯದ ಭಾಗವಾದಂತ ಅಹಮದ್ ನಗರದ ನಿಜಾಂಶಾಹಿಗಳ ರಾಜ್ಯದ ಚರಿತ್ರೆಯನ್ನ ಹೇಳ್ತಾನೆ, ಬಹುಮನಿ ಸುಲ್ತಾನರ ಚರಿತ್ರೆಯನ್ನು ಹೇಳ್ತದೆ. ನೆಕ್ಸ್ಟ್ ಮುಸ್ಲಿಂ ಇತಿಹಾಸಕಾರರಲ್ಲಿಯೇ ಅನರ್ಘ್ಯ ರತ್ನ ಅಂತ ಕರ್ಸ್ಕೊಳ್ತಾನ ಒಬ್ನು. ಮುಸ್ಲಿಂ ಇತಿಹಾಸಕಾರರಲ್ಲಿ ಅನರ್ಘ್ಯ ರತ್ನ ಯಾರಪ್ಪ ಅಂದ್ರೆ ಮೊಹಮ್ಮದ್ ಕಾಸಿಂ ಪೆರಿಸ್ತಾ ಅಂತೇಳಿ. ಈ ಪೆರಿಸ್ತಾನ ದಕ್ಷಿಣ ಭಾರತದ ಮುಸ್ಲಿಂ ಇತಿಹಾಸ ಓದ್ಬೇಕಂದ್ರೆ ಪೆರಿಸ್ತಾನ ಕೃತಿಯನ್ನು ಓದ್ಲೇಬೇಕು. ವಿಜಯಪುರಕ್ಕೆ ಬಿಜಾಪುರ ಅಂತ ಹೆಸರು ಕೊಟ್ಟವನೇ ಅವನು. ವಿಜಯಪುರಕ್ಕೆ ಬಿಜಾಪುರ ಅಂತ ಹೆಸರು ಕೊಟ್ಟವನೇ ಇವನು. ಕಲಬುರ್ಗಿಗೆ ಗುಲ್ಬರ್ಗ ಅಂತ ಕರೆದವನು ಇವನು. ವಿಜಯನಗರಕ್ಕೆ ವಿಜಯನಗರ ಅಂತ ಕರೆದವನು ಕೂಡ ಇವನೇ, ಪೆರಿಸ್ತಾ. ಹಾಗಾಗಿ ಇವನನ್ನ ಮುಸ್ಲಿಮರಲ್ಲಿಯೇ ಅನರ್ಘ್ಯ ರತ್ನ ಇತಿಹಾಸಕಾರ ಅಂತ ಕರೀತಾರೆ. ಮುಸ್ಲಿಂ ಇತಿಹಾಸಕಾರಲ್ಲಿಯೇ ಅನರ್ಘ್ಯ ರತ್ನ ಇತಿಹಾಸಕಾರ ಅಂತ ಕರೀತಾರೆ. ಇವನು ಪರ್ಷಿಯನ್ ವೃತ್ತಾಂತಗಳನ್ನ ನೀಡುವುದರ ಅತಿ ಪ್ರಸಿದ್ಧ ಅಂತ ನೋಡ್ತೀವಿ. ಈತ ತನ್ನ 12ನೇ ವರ್ಷಕ್ಕೆ ಅಹಮದ್ ನಗರಕ್ಕೆ ಬರ್ತಾನೆ. ಒಂದ್ ಸ್ವಲ್ಪ ಹಿನ್ನೆಲೆ ನೋಡಿದಾದ್ರೆ ಬಂದು ನಂತರ ಬಿಜಾಪುರದ 2ನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನದಲ್ಲಿ 1606ರಲ್ಲಿ ಇದ್ದೇವನು. ಬಿಜಾಪುರದ 2ನೇ ಇಬ್ರಾಹಿಂ ಆದಿಲ್ ಶಾನ್ ಆಸ್ಥಾನದಲ್ಲಿ ಇದ್ದು 1606ರಲ್ಲಿ ಕೃತಿ ಬರೀತಾನೆ, ತಾರಿಕ್ ಇ ಪೆರಿಸ್ತಾ ಕೃತಿ ಹೆಸರು. ಅಂದ್ರೆ ಭಾರತದಲ್ಲಿ ಮುಸ್ಲಿಮರ ಏಳಿಗೆ ಒಂದು ಚರಿತ್ರೆ ಅಂತ ಅದರ ಅರ್ಥ. ಭಾರತದಲ್ಲಿ ಮುಸ್ಲಿಮರ ಏಳಿಗೆ ಒಂದು ಚರಿತ್ರೆ, ತಾರಿಕ್ ಇ ಪೆರಿಸ್ತಾ ಅನ್ನುವಂತ ಗ್ರಂಥವನ್ನ ಬರೀತಾನೆ. ಇದರಲ್ಲಿ ಸಮಗ್ರ ಇಸ್ಲಾಂ ರಾಜನೀತಿಯನ್ನು ವಿವರಿಸ್ತಾನೆ. ಸಮಗ್ರ ಇಸ್ಲಾಂ ರಾಜನೀತಿಯನ್ನ ವಿವರಿಸ್ತಾನೆ ಮತ್ತು ಆದಿಲ್ ಶಾಹಿಗಳ ಇತಿಹಾಸವನ್ನು ಅರಿಯುವುದಕ್ಕೆ, ಬಹುಮನಿ ಶಾಹಿಗಳ ಹಿನ್ನೆಲೆಯನ್ನು ಅರಿಯುವುದಕ್ಕೆ ಈ ಕೃತಿ ಅತ್ಯಂತ ಪ್ರಮುಖವಾದದ್ದು. ಮತ್ತು ಇಸ್ಲಾಮಿನ ಒಂದು ರಾಜನೀತಿ ಅಂತದ್ದು, ಅದು ಶರಿಯತ್ತು ಮತ್ತು ಕುರಾನ್ ಇವುಗಳನ್ನು ಇಟ್ಕೊಂಡು ಹೇಗೆ ರಾಜಕಾರಣ ಮಾಡ್ತಾ ಇದೆ. ಆದ್ರೆ ಬಿಜಾಪುರದ ಆದಿಲ್ ಶಾಹಿಗಳು ಹೇಗೆ ಧಾರ್ಮಿಕ ಸಹಿಷ್ಣುತಾವಾದಿಗಳಾಗಿದ್ರು, ಅವರು ಹಿಂದೂ ಮತ್ತು ಮುಸ್ಲಿಂ ಧರ್ಮವನ್ನ ಹೇಗೆ ಸಮಾನವಾಗಿ ನೋಡ್ತಾ ಇದ್ರು, ಅದರಲ್ಲೂ ಮುಖ್ಯವಾಗಿ 2ನೇ ಇಬ್ರಾಹಿಂ ಆದಿಲ್ ಶಾ ಎಂತ ಒಬ್ಬ ಮಾನವೀಯ ಮನಸ್ಸುಳ್ಳಂತ ಮನುಷ್ಯ ಆಗಿದ್ದ ಅನ್ನುವಂಥದ್ದನ್ನ ನಾವು ತಾರಿಕ್ ಇ ಪೆರಿಸ್ತಾ ಅನ್ನುವಂಥ ಕೃತಿಯಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ಸಿರಾಜಿ ಅನ್ನುವಂಥವ್ನು, ಬಿಜಾಪುರದ ಸುಲ್ತಾನರ ಇತಿಹಾಸವನ್ನು ತಿಳಿದಕ್ಕಿರ್ತಕ್ಕಂಥ ಮತ್ತೊಬ್ಬ ಕೃತಿಕಾರ ಅಂತಂದ್ರೆ ಸಿರಾಜಿ ಅಂತ ಇವನ ಹೆಸರು. ಇವನ ಕೃತಿ ತಜಕೀರಾತ್ ಉಲ್ ಮುಲ್ಕ್ ಅಂತೇಳಿ. ತಜಕೀರಾತ್ ಉಲ್ ಮುಲ್ಕ್ ಕೃತಿಕಾರನ ಹೆಸರು ಸಿರಾಜಿ ಅಂತೇಳಿ. ಕೃತಿಕಾರನ ಹೆಸರು ಸಿರಾಜಿ, ಕೃತಿ ಹೆಸರು ತಜಕೀರಾತ್ ಉಲ್ ಮುಲ್ಕ್ ಅಂತೇಳಿ. ತಜಕೀರಾತ್ ಉಲ್ ಮುಲ್ಕ್ ಅನ್ನುವಂಥದ್ದು. ಈ ಸಿರಾಜಿ ಪರ್ಷಿಯಾದಿಂದ ಬಂದಂತ ಒಬ್ಬ ವರ್ತಕ. ಈತ
1608ರಿಂದ 10ರ ನಡುವೆ ಈ ಕೃತಿಯನ್ನ ರಚನೆ ಮಾಡ್ತಾನೆ. ಇದು ಬಿಜಾಪುರದ ಸುಲ್ತಾನರಿಗೆ ಸಂಬಂಧಪಟ್ಟಂತ ಕೃತಿ ಅಂತ ಕೂಡ ನೋಡ್ತೀವಿ. ಕೊನೆಯದಾಗಿ ನಮ್ಗೆ ಅತ್ಯಂತ ಪ್ರಮುಖವಾದಂತಹ ಕೃತಿಗಳಂತಂದ್ರೆ ಮೊಹಮ್ಮದ್ ಗವಾನ್ ಬರೆದಂತ ಕೃತಿಗಳು ಅಂತ. ಬಹುಶಃ ಇಡೀ ಮುಸ್ಲಿಂ ಇತಿಹಾಸದಲ್ಲಿ ಅಥವಾ ದಕ್ಷಿಣ ಭಾರತದ ಆರಂಭದ ಮುಸ್ಲಿಂ ರಾಜಕಾರಣದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದ್ದಷ್ಟೇ ಅಲ್ಲ, ಎಲ್ಲಾ ರಂಗದಲ್ಲೂ ಕೂಡ ಆತ ಬುದ್ಧಿವಂತ ಇದ್ದ ಅನ್ನೋದಕ್ಕೆ ನಮಗೆ ಮಾಹಿತಿ ಸಿಗ್ತದೆ. ಒಬ್ಬ ಉತ್ತಮ ರಾಜಕಾರಣಿಯಾಗಿ, ದೂರದೃಷ್ಟಿ ಉಳ್ಳಂತ ರಾಜಕಾರಣಿಗಳಾಗಿ, ಶಿಕ್ಷಣ ಪ್ರೇಮಿಯಾಗಿ, ಸಾಂಸ್ಕೃತಿಕ ಆಸ್ತಿ ಭಾರಕನಾಗಿ, ಹಾಗೇನಪ್ಪ ಸಾಹಿತ್ಯದ ಪ್ರವರ್ತಕನಾಗಿ ಈ ಮೊಹಮ್ಮದ್ ಗವಾನ್ ಇದ್ದ ಅಂತ ನಮಗಿಲ್ಲಿ ಮಾಹಿತಿ ಸಿಗ್ತದ. ಈತನ ಕೃತಿಗಳು ಯಾವ್ಯಾವ ಅಂತಂದ್ರೆ ಪ್ಲೀಸ್ ಬರ್ಕೊಳ್ಳಿ. ಮೊಹಮ್ಮದ್ ಗವಾನ್ ರಚಿಸಿದಂತ ಕೃತಿಗಳು ಮಾಂಜೀರ್ ಉಲ್ ಇನ್ಶಾ, ಮಾಂಜೀರ್ ಉಲ್ ಇನ್ಶಾ, ಮಾಂಜೀರ್ ಉಲ್ ಇನ್ಶಾ, ರಿಯಾಜ್ ಉಲ್ ಇನ್ಶಾ, ರಿಯಾಜ್ ಉಲ್ ಇನ್ಶಾ, ಮಾಂಜೀರ್ ಉಲ್ ಇನ್ಶಾ, ರಿಯಾಜ್ ಉಲ್ ಇನ್ಶಾ, ದಿವಾನ್ ಇ ಆಶರ್, ದಿವಾನ್ ಇ ಆಶರ್, ದಿವಾನ್ ಇ ಆಶರ್. ಈ ಮೂರು ಪ್ರಮುಖ ಕೃತಿಗಳು ಬಹುಮನಿ ಸಾಮ್ರಾಜ್ಯದ ಮೇಲೆ ಅಥವಾ ಬಹುಮನಿ ರಾಜಮನೆತನದ ಮೇಲೆ, ರಾಜಕೀಯ ವಿಚಾರಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ಕೃತಿಗಳಂತ ನೋಡ್ತೀವಿ. ಯಾಕಂದ್ರೆ ಸ್ವತಃ ಒಬ್ಬ ಮಂತ್ರಿಯಾಗಿ 4 ಜನ ಪ್ರಮುಖ ರಾಜರ ಅಡಿಯಲ್ಲಿ ತನ್ನ ಅಧಿಕಾರವನ್ನು ನಡೆಸಿದಂತ ಮೊಹಮ್ಮದ್ ಗವಾನ್ ಒಬ್ಬ ಮಹಾನ್ ಶಿಕ್ಷಣ ಪ್ರೇಮಿಯಾಗಿ, ಸಾಹಿತ್ಯ ಪ್ರೇಮಿಯಾಗಿ ಮತ್ತು ಇತಿಹಾಸಕಾರನಾಗಿ ಈ ಮೂರು ಕೃತಿಗಳನ್ನ ರಚನೆ ಮಾಡ್ತಾನೆ. ಒನ್ಸ್ ಅಗೇನ್ ಮಾನ್ಸಿರ್ ಉಲ್ ಇನ್ಸಾ, ರಿಯಾಜ್ ಉಲ್ ಇನ್ಸಾ, ದಿವಾನ್ ಇ ಆಶರ್ ಅನ್ನುವಂತ ಕೃತಿಗಳು ಒಟ್ಟಾರೆಯಾಗಿ ಬಹುಮನಿ ಸುಲ್ತಾನರ ರಾಜಕೀಯದ ಮೇಲೆ, ಸಮಾಜದ ಮೇಲೆ, ಆರ್ಥಿಕ ನೀತಿಗಳ ಮೇಲೆ ಬೆಳಕು ಚೆಲ್ತಕ್ಕಂತ ಕೃತಿಗಳಾಗಿದ್ದು ಅಂತ ನೋಡ್ತೀವಿ. ನೆಕ್ಸ್ಟ್ 2ನೇ ಇಬ್ರಾಹಿಂ ಬರೆದಂತ, ಆದಿಲ್ ಶಾಹಿಗಳ ಸುಲ್ತಾನ 2ನೇ ಇಬ್ರಾಹಿಂ ಬರೆದಂತ ಕಿತಾಬ್ ಇ ನವರಸ್. ಯಾಕಂದ್ರೆ ಈ ಕೃತಿ ಹೇಳದೆ ಮುಸ್ಲಿಮರ ಇತಿಹಾಸ ಪರಿಪೂರ್ಣ ಆಗಲ್ಲ. ಕಿತಾಬ್ ಇ ನವರಸ್ ಅನ್ನುವಂತ ಒಂದು ಸಂಗೀತದ ಕೃತಿಯನ್ನ ಬರೀತಾನೆ. ಯಾರು? 2ನೇ ಇಬ್ರಾಹಿಂ. ಏನು ಕಿತಾಬ್ ಇ ನವರಸ್ ಅನ್ನುವಂತ ಕೃತಿಯನ್ನು ಬರೀತಾನೆ. ಇದು ಸಂಗೀತಕ್ಕೆ ಸಂಬಂಧಪಟ್ಟಂತ ಕೃತಿ. ಇದರಲ್ಲಿ ಸರಸ್ವತಿಯ ಕುರಿತು, ಗಣೇಶನ ಕುರಿತು ಸ್ತೋತ್ರಗಳನ್ನ ಆತ ಸ್ವತಃ ಬರೆದು ಆಡುವಂತದ್ದನ್ನ ನಾವಿಲ್ಲಿ ನೋಡ್ತೀವಿ. ಅದಾದ ನಂತರ ಮುಲ್ಲಾ ನಸ್ರತಿಯ ಅಲಿನಾಮ, ಮುಲ್ಲಾ ನಸ್ರತಿ ಅನ್ನುವಂತ ಕವಿ, ಬಿಜಾಪುರದ 2ನೇ ಅಲಿ ಆದಿಲ್ ಶಾಹನ ಕಾಲದಲ್ಲಿದ್ದಂತ ಕವಿ ಯಾರಪ್ಪ ಅಂತಂದ್ರೆ ಮುಲ್ಲಾ ನಸ್ರತಿ. ಮುಲ್ಲಾ ನಸ್ರತಿ, ಈತನ ಕೃತಿ ಆಲಿನಾಮ ಅಂತೇಳಿ, ಆಲಿನಾಮ. ಇದು 2ನೇ ಅಲಿ ಆದಿಲ್ ಶಾಹನ ಕುರಿತಾಗಿ ಹೇಳುವಂತ ಕೃತಿ. 2ನೇ ಅಲಿ ಆದಿಲ್ ಶಾಹನ ಬಗ್ಗೆ ಹೇಳುವಂತ ಕೃತಿ ಆಲಿನಾಮ. ಇದರ ಕರ್ತೃ ಮುಲ್ಲಾ ನಸ್ರತಿ ಅಂತ ಹೇಳಿ. ನೆಕ್ಸ್ಟ್ ಅಬ್ದುಲ್ಲಾ ಅನ್ನುವಂತ ಕವಿ, ಈತ ಇಬ್ರಾಹಿಂ ನಾಮ ಅಂತ ಬರೀತಾನೆ. ಅಬ್ದುಲ್ಲಾ ಅನ್ನುವಂತ ಕವಿ, ಅಬ್ದುಲ್ಲಾ ಅನ್ನುವಂತ ಕವಿ, ಈತ ಇಬ್ರಾಹಿಂ ನಾಮ ಅನ್ನುವಂತ ಕೃತಿಯನ್ನ ಬರೀತಾನೆ. ಇದು 2ನೇ ಇಬ್ರಾಹಿಂ ಆದಿಲ್ ಶಾಹನ ಜೀವನ ಕುರಿತಾದಂತ ಒಂದು ಕೃತಿ ಅಂತ ನೋಡುತ್ತೇವೆ. 2ನೇ ಇಬ್ರಾಹಿಂ ಆದಿಲ್ ಶಾಹನ ಒಂದು ಜೀವನದ ಕುರಿತಾಗಿರ್ತಕ್ಕಂಥ ಕೃತಿ ಅಂತ ನೋಡ್ತೀವಿ. ಓಕೆ, ಹೀಗೆ ಒಟ್ಟಾರೆಯಾಗಿ ನಮಗೆ ಪ್ರಮುಖವಾಗಿ ಮಧ್ಯಕಾಲೀನ ದಕ್ಷಿಣ ಭಾರತದ ಇತಿಹಾಸವನ್ನ ಅರಿಯುವಾಗ ಹೆಚ್ಚು ಕಡಿಮೆ ಕರ್ನಾಟಕದ್ದೇ ಬಹುಪಾಲು ಇದರಲ್ಲಿದೆ. ಯಾವುದು? ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ಆದಿಲ್ ಶಾಹಿ ಸಾಮ್ರಾಜ್ಯ. ಇವು ಏನಂತಂದ್ರೆ ನಮಗೆ ಮುಖ್ಯವಾಗಿ ಆ ಮೂರು ಸಾಮ್ರಾಜ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ದೇಶೀಯ ಸಾಹಿತ್ಯ ಅಂತ ನೋಡ್ತೀವಿ. ನೆಕ್ಸ್ಟ್ ನಮಗೆ 2ನೇ ಭಾಗ ಸಾಹಿತ್ಯದಲ್ಲಿ ವಿದೇಶೀಯ ಸಾಹಿತ್ಯ ಅಂತ ನೋಡ್ತೀವಿ ನಾವು. 2ನೇ ಭಾಗ ವಿದೇಶೀಯ ಸಾಹಿತ್ಯ. ಓಕೆ, 2ನೇ ಭಾಗ ವಿದೇಶೀಯ ಸಾಹಿತ್ಯದಲ್ಲಿ ದಕ್ಷಿಣ ಭಾರತಕ್ಕೆ, ಅದರಲ್ಲೂ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹಲವಾರು ಜನ ವಿದೇಶಿ ಪ್ರವಾಸಿಗರು ಬಂದು ಇಲ್ಲಿ ನೆಲೆ ನಿಂತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಬಹುಮನಿ ಸಾಮ್ರಾಜ್ಯದ ಬಗ್ಗೆ, ಅಲ್ಲಿ ಆದಿಲ್ ಶಾಹನ ಸಾಮ್ರಾಜ್ಯದ ಬಗ್ಗೆ ಹಲವಾರು ತಮ್ಮದೇ ಆದಂತಹ ಕೃತಿಗಳನ್ನ ಬರೆದಿದ್ದನ್ನ ನಾವಿಲ್ಲಿ ಗಮನಿಸ್ತೀವಿ. ವಿದೇಶಿಯರ ಬರವಣಿಗೆಯಲ್ಲಿ ನಮಗೆ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಆಫ್ರಿಕಾದ ಟಾಂಜಾನಿಯಾದಿಂದ ಬಂದಂತ ಅರಬ್ ಬರಹಗಾರ ಇಬ್ನ ಬತೂತ್ ಅಂತೇಳಿ. ಆಫ್ರಿಕಾದ ಟಾಂಜಾನಿಯಾದಿಂದ ಬಂದಂತ ಒಬ್ಬ ಬರಹಗಾರ ಯಾರಪ್ಪ ಅಂದ್ರೆ ಇಬ್ನ ಬತೂತ್ ಅಂತ ನೋಡ್ತೀವಿ. ಈತ ದೆಹಲಿಯ ಮೊಹಮ್ಮದ್ ಬಿನ್ ತುಘಲಕ್ಕನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಹಾಗೆ ಅವನು ದಕ್ಷಿಣ ಭಾರತದ ಪ್ರವಾಸ ಕೂಡ
ಮಾಡಿದ್ದ ಅಂತ ನೋಡ್ತೀವಿ. ಆತ ಬಂದಿದ್ದ ಹೆಚ್ಚುವಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಸ್ಥಾನಕ್ಕೆ. ಆ ಆಸ್ಥಾನಕ್ಕೆ ಒಬ್ಬ ಏನು ರಾಯಭಾರಿಯಾಗಿ ಬಂದಂತ ಈ ಇಬ್ನ ಬತೂತ್ ದಕ್ಷಿಣ ಭಾರತದ ಒಂದು ಪ್ರವಾಸವನ್ನು ಕೈಗೊಂಡು ಇಲ್ಲಿರ್ತಕ್ಕಂಥ ಅವತ್ತಿನ ಸಂದರ್ಭದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ, ಸಾಂಸ್ಕೃತಿಕ ನೀತಿಗಳನ್ನ ಆತ ಕಣ್ಣಾರೆ ಕಂಡು ಒಂದು ಕೃತಿ ಬರೀತಾನೆ. ಆ ಕೃತಿ ಯಾವ್ದಪ್ಪ ಅಂದ್ರೆ ಕಿತಾಬ್ ಉರ್ ರೆಹೆಲಾ ಅಂತೇಳಿ. ಕಿತಾಬ್ ಉರ್ ರೆಹೆಲಾ, ಯಾರು ಇಬ್ನ ಬತೂತ್ ಬರೆದಂತ ಕೃತಿ ಕಿತಾಬ್ ಉರ್ ರೆಹೆಲಾ ಅಂತೇಳಿ. ಕಿತಾಬ್ ಉರ್ ರೆಹಲಾ ಅನ್ನೋ ಕೃತಿ ಬರೀತಾನೆ. ಈ ಕಿತಾಬ್ ಉರ್ ರೆಹಲಾ ದಕ್ಷಿಣ ಭಾರತದ ಬಗ್ಗೆ ಏನ್ ಮಾಹಿತಿ ಕೊಡ್ತದೆ? ಕಿತಾಬ್ ಉರ್ ರೆಹಲಾ ಅನ್ನುವಂಥ ಕೃತಿ ದಕ್ಷಿಣ ಭಾರತದ ಬಗ್ಗೆ ಏನ್ ಮಾಹಿತಿಯನ್ನು ಕೊಡ್ತದೆ ಅಂತಂದ್ರೆ, ಮುಖ್ಯವಾಗಿ ಮೊಹಮ್ಮದ್ ಬಿನ್ ತುಗ್ಲಕ್ ದಕ್ಷಿಣ ಭಾರತದ ಮೇಲೆ ಕೈಗೊಂಡ ದಾಳಿಗಳ ಬಗ್ಗೆ ಆರಂಭದ ಮಾಹಿತಿಯನ್ನು ಕೊಡುತ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಗರದ ಮೇಲೆ ದಾಳಿ ಮಾಡದ, ಹಾಗೆ ವಾರಂಗಲ್ಲಿನ ಮೇಲೆ ದಾಳಿ ಮಾಡದ, ಹಾಗೆ ಹೊಯ್ಸಳರ ಮೇಲೆ ದಾಳಿ ಮಾಡದ, ಹಾಗೆ ಕಂಪಿಲಿ ರಾಯನ ಮೇಲೆ ಕೂಡ ದಾಳಿ ಮಾಡಿದ್ನಲ್ಲ. ಹಾಗಾಗಿ ದಕ್ಷಿಣ ಭಾರತದ ದಾಳಿಗಳ ಕುರಿತಾಗಿ ಹೇಳುವಂತ ಕೃತಿಯನ್ನ ನಾವು ನೋಡ್ತೀವಿ. ಇಲ್ಲಿರ್ತಕ್ಕಂಥ ಕಂಪಿಲಿ ಇರ್ಬೋದು, ದೇವಗಿರಿ ಇರ್ಬೋದು, ವಾರಂಗಲ್ ಇರ್ಬೋದು, ಇವೆಲ್ಲವೂ ವಿನಾಶ ಹೊಂದಿ ಕೊನೆಗೆ ಇವೆಲ್ಲವುಗಳ ಸಮಾಧಿಯ ಮೇಲೆ ಯಾವುದು ದೇವಗಿರಿಯ ಯಾದವ, ಕಂಪಿಲಿ ರಾಯ, ಕಾಕತೀಯ, ಹೊಯ್ಸಳ ಈ ಎಲ್ಲಾ ರಾಜ್ಯಗಳ ಅಸ್ಮಿತೆಯನ್ನು ಎತ್ತಿಡಿಯುವುದಕ್ಕೆ ಅದರ ಪೂರಕವಾಗಿ ಉಟ್ಕೊಂಡಂತ ರಾಜಮನೆ ಅಂತಾನೆ ಯಾವ್ದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಅದರ ಸ್ಥಾಪನೆ ಆಗುವ ಸಂದರ್ಭ ಹೇಗಿತ್ತು ಅಂತ ಹೇಳುವಂತ ಕೃತಿ ಯಾವ್ದಪ್ಪ ಅಂತಂದ್ರೆ ರೆಹೆಲಾ ಅಂತ ನೋಡ್ತೀವಿ. ಹಾಗೆ ಈ ವೈಭವವಾಗಿ ಬದುಕಿ ಬಾಳದಂತ ವಿಜಯನಗರ ಸಾಮ್ರಾಜ್ಯ ಅನೇಕ ವಿದೇಶಿಯ ವರ್ತಕರನ್ನ ಸೆಳೆದನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ ಅಂತ. ಹೇಗೆ ಈ ಇಬ್ನ ಬತೂತ್ ಅನ್ನುವಂಥವನು ಆರಂಭವನ್ನ ನೋಡ್ದ, ಈ ಸಾಮ್ರಾಜ್ಯ ಹುಟ್ಟು ಆರಂಭವನ್ನ ನೋಡ್ದ, ಆದ್ರೆ ಅದರ ವೈಭವನ್ನ ನೋಡಕ್ ಆಗ್ಲಿಲ್ಲ ಅವನಿಗೆ. ವಾಪಸ್ ತನ್ನ ದೇಶಕ್ಕೆ ಹೋದ. ಆ ವೈಭವವನ್ನ ನೋಡೋದಕ್ಕಂತಾನೆ ಹಲವಾರು ಜನ ಬೇರೆ ಬೇರೆ ರಷ್ಯಾದಿಂದ ಬಂದ್ರು, ಇಟಲಿಯಿಂದ ಬಂದ್ರು, ಹೌದಾ ಪರ್ಷಿಯಾದಿಂದ ಬಂದ್ರು, ಹಲವಾರು ಜನ ಬಂದು ವಿಜಯನಗರ ಸಾಮ್ರಾಜ್ಯವನ್ನ ಕಣ್ಣಾರೆ ಕಂಡು ಇಲ್ಲಿಯ ವೈಭವವನ್ನ, ಇಲ್ಲಿಯ ರಾಜಕೀಯವನ್ನ, ಇಲ್ಲಿಯ ಆರ್ಥಿಕ ನೀತಿಯನ್ನ, ಒಂದು ಸಾಂಸ್ಕೃತಿಕ ಒಂದು ಕೊಡುಗೆಗಳನ್ನ ನೋಡಿ ಬರಿತಾ ಹೋಗ್ತಾರೆ. ವರ್ತಕರಾಗಿ ಬಂದ್ರು, ಮತ ಪ್ರಚಾರಕರಾಗಿ ಬಂದ್ರು, ರಾಯಭಾರಿಗಳಾಗಿ ಬಂದ್ರು ಅಂತ ಕೂಡ ನೋಡ್ತೀವಿ. ಇಲ್ಲಿ ಮೊದಲೇದ್ದು ನಮಗೆ 1420ರಲ್ಲಿ 1ನೇ ದೇವರಾಯನ ಆಸ್ಥಾನಕ್ಕೆ 1420ರಲ್ಲಿ 1ನೇ ದೇವರಾಯನ ಆಸ್ಥಾನಕ್ಕೆ ಇಟಲಿಯ ವೆನ್ನಿಸ್ ನಗರದ ಪ್ರವಾಸಿ ನಿಕೋಲೋ ಕೋಂಟಿ ಅನ್ನೋನು ಬರ್ತಾನೆ. ಇದನ್ನ ಸಿಟಿಯಲ್ಲಿ ಬಹಳ ಸರಿ ಕೇಳಿದ್ದಾರೆ. 1420ರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ 1ನೇ ದೇವರಾಯನ ಕಾಲದಲ್ಲಿ ನಿಕೋಲೋ ಕೋಂಟಿ ಅನ್ನುವಂಥವನು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಸಂದರ್ಶನೆ ಮಾಡ್ತಾನೆ. ಈತ ತನ್ನ ಕೃತಿಗಳಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರೆ ವಿಜಯನಗರ ಆಸ್ಥಾನ, ಇಲ್ಲಿಯ ಹಬ್ಬಗಳು, ಹರಿದಿನಗಳು, ಆಚರಣೆ, ನಾಣ್ಯ ಪದ್ಧತಿ, ಸಂಗೀತ, ನೃತ್ಯ, ಸೇನಾಬಲ, ಇಲ್ಲಿಯ ಕೋಟೆ ಕೊತ್ತಲಗಳು, ಇಲ್ಲಿಯ ಸಾಮ್ರಾಜ್ಯದ ವಿಸ್ತಾರ ಇವೆಲ್ಲವರ ಬಗ್ಗೆ ಹೇಳ್ತಾನೆ. ಯಾಕಂದ್ರೆ ಆ ನಿಕೋಲೋ ಕೋಂಟಿಗೆ ವಿಜಯನಗರ ಸಾಮ್ರಾಜ್ಯ ಅನ್ನೋದೇ ಒಂದು ವಿಸ್ಮಯ ಆಗಿರ್ತದೆ. ಯಾಕೆ ವಿಸ್ಮಯ ಆಗಿರ್ತದ ಅಂತಂದ್ರೆ ಈ ಸಾಮ್ರಾಜ್ಯ ಹೆಂಗ್ ಕಟ್ಟಿರ್ತಾರ ಅಂದ್ರೆ, ಒಂದು ಕಡೆ ದುರ್ಗಮವಾದಂತ ಕಣಿವೆಗಳು ಉಳ್ಳಂತ, ಆ ಕಣಿವೆಯಲ್ಲಿ ನದಿ ಉಳ್ಳಂತ ಒಂದು ಭಾಗ ಅಂದ್ರೆ ತುಂಗಭದ್ರಾ ನದಿ, ಮುಂದೆ ದುರ್ಗಮ. ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ಬೆಟ್ಟಗಳಿಂದ ಕೂಡಿದಂತ ಪ್ರದೇಶ. ಇದ್ರ ಮಧ್ಯೆ 7 ಸುತ್ತಿನ ಕೋಟೆಯನ್ನ ಹೊಂದಿದ್ದಂತ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ್ದೇ ಒಂದು ವಿಸ್ಮಯ. ವೈರಿಗಳಲ್ಲಿ ದಾಳಿ ಮಾಡಕ್ ಸಾಧ್ಯನೇ ಇಲ್ಲ ಅಂತೇಳಿ ನಿಕೋಲೋ ಕೋಂಟಿ ಬರಿತಾನೆ. ಮತ್ತು ಇಲ್ಲಿ ಏನೇನ್ ತಾನು ಕಂಡ ಅನ್ನೋದನ್ನ ಕೂಡ ಆತ ಇಲ್ಲಿ ಹೇಳ್ತಾ ಹೋಗ್ತಾನೆ. ಇದಾದ ನಂತರ ಎರಡನೇದವನು ಯಾರಪ್ಪ ವಿದೇಶಿಯ ಸಾಹಿತ್ಯ ಅಂದ್ರೆ ಅಬ್ದುಲ್ ರಜಾಕ್ ಅಂತೇಳಿ 1443ರಲ್ಲಿ ಭೇಟಿ ಕೊಟ್ಟಂತವನು. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಅಂತೇಳಿ. ಈತ 2ನೇ ದೇವರಾಯನ ಕಾಲದಲ್ಲಿ ಅಥವಾ ಪ್ರೌಢ ದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾನೆ. ಈತ ಭೇಟಿ ಕೊಟ್ಟ ಸಂದರ್ಭದಲ್ಲಿ ವಿಜಯನಗರದ ವೈಭವ, ಶ್ರೀಮಂತಿಕೆ, ಸುಖ ಸಮೃದ್ಧಿಯನ್ನ ಮುಕ್ತ ಕಂಠದಿಂದ ಹೋಗುತ್ತಾನೆ. ವಿಜಯನಗರ ಸಾಮ್ರಾಜ್ಯದ ವೈಭವ, ಇಲ್ಲಿಯ ಸುಖ ಸಮೃದ್ಧಿ, ಇಲ್ಲಿಯ ಜನ, ಇಲ್ಲಿಯ ಜೀವನ ಇವೆಲ್ಲವನ್ನ ಮುಕ್ತ ಕಂಠದಿಂದ ಹೋಗ್ತಾನೆ. ನೀವೆಲ್ಲ ಕೇಳಿರ್ತೀರಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನ ಬಳ್ಳದಿಂದ ಅಳಿತಿದ್ರು ಅಂತ. ಮುತ್ತು ರತ್ನಗಳಿಗೋಸ್ಕರನೇ ಪೇಟೆಗಳಿದ್ದು, ಹೇಗೆ ಜೋಳ ರಾಗಿಗಳನ್ನ ನಾವು ಸೇರಲ್ಲಿ ಅಳೆದು ವ್ಯಾಪಾರ ಮಾಡ್ತೀವೋ ಅದೇ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಬಂಗಾರ ಬೆಳ್ಳಿಗಳನ್ನ ಹೊರಗಡೆ ತೂಕಕ್ಕೆ ಹಾಕ್ತಿದ್ರು ಅನ್ನುವಂತ ವಿಚಾರ ಹೇಳ್ತೀವಲ್ಲ, ಅದನ್ನ ಕಣ್ಣಾರೆ ಕಂಡು ಬರೆದವ್ರು ಯಾರಪ್ಪ ಅಂತಂದ್ರೆ ಅಬ್ದುಲ್ ರಜಾಕ್ ಅಂತ ನಾವಿಲ್ಲಿ ನೋಡ್ತೀವಿ. ಆತನ ಕೃತಿಗಳಲ್ಲಿ ಈ ಒಂದು ವಿಚಾರ ನೋಡ್ತೀವಿ. ಅಷ್ಟೇ ಅಲ್ಲ, ವಿಜಯನಗರದ ಬಂದರುಗಳ ಬಗ್ಗೆ ಹೇಳ್ತಾನೆ. ವಿಜಯನಗರದಲ್ಲಿ 1000 ಆನೆಗಳಿದ್ವು ಅಂತ ಹೇಳ್ತಾನೆ. 11 ಲಕ್ಷ ಸೈನ್ಯ ಇತ್ತು ಅಂತ ಕೂಡ ಈತ ಹೇಳ್ತಾನೆ.
ನೆಕ್ಸ್ಟ್ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಿಜಯನಗರವನ್ನ ಸಂದರ್ಶಿಸಿದಂತವನು, ವಿಜಯನಗರದ ದೊರೆಯ ಶ್ರೀಮಂತಿಕೆಯನ್ನು ವರ್ಣಿಸಿದಂತವನು ಯಾರಪ್ಪ ಅಂತಂದ್ರೆ 1470ರಲ್ಲಿ ದಕ್ಕನಿಗೆ ಬಂದಂತ, ಮುಖ್ಯವಾಗಿ ಬೀದರಿಗೆ ಬಂದಂತ ರಷ್ಯಾದ ವರ್ತಕ ನಿಕೇಟಿನ್ ಅಂತೇಳಿ, ರಷ್ಯಾದ ವರ್ತಕ ನಿಕೇಟಿನ್ ಅಂತ ಹೇಳಿ 1470ರಲ್ಲಿ ಈತ ದಕ್ಕನಿಗೆ ಬರ್ತಾನೆ. ಆತ ದಕ್ಕನಿಗೆ ಬಂದಾಗ ವಿಜಯನಗರ ಸಾಮ್ರಾಜ್ಯದ ಯುದ್ಧಗಳು, ಅದರ ವರ್ಣನೆ, ಬಹುಮನಿ ಸಾಮ್ರಾಜ್ಯದೊಂದಿಗೆ ಇದ್ದಂತ ಸಂಘರ್ಷದ ಬಗ್ಗೆ, ಅದ ಒಂದು ಪೀಕ್ ಮೂಮೆಂಟ್ ಅದ. ವಿಜಯನಗರ ಸಾಮ್ರಾಜ್ಯಕ್ಕೂ ಮತ್ತು ಬಹುಮನಿ ಸಾಮ್ರಾಜ್ಯದ ಮಧ್ಯೆ ಇದ್ದಂತ ಸಂಘರ್ಷ ಒಂದು ಪೀಕ್ ಮೂಮೆಂಟ್ ಅಂತ ಕರಿತೀವಲ್ಲ, ಅಂತ ಸಂದರ್ಭದಲ್ಲಿ ನಿಕೇಟಿನ್ ಬಂದಿದ್ದ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಅದಾದ ನಂತರ ಬರ್ತಕ್ಕಂಥವನು ಮತ್ತೊಬ್ಬನು ಯಾರಪ್ಪ ಅಂತಂದ್ರೆ ಪೋರ್ಚುಗೀಸ್ ಪ್ರವಾಸಿ ಡುರೆಟ್ ಬಾರ್ಬೋಸ್ ಅಂತೇಳಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿದ್ದ. ಡುರೆಟ್ ಬಾರ್ಬೋಸ್ ಈತ ಪೋರ್ಚುಗೀಸ್ ದೇಶದವನು. ಈತನ ಹೆಸರು ಡುರೆಟ್ ಬಾರ್ಬೋಸ್ ಅಂತೇಳಿ ಕೃಷ್ಣದೇವರಾಯನ ಒಂದು ಆಸ್ಥಾನಕ್ಕೆ ಬರ್ತಾನೆ. ಈತ ಕೃಷ್ಣದೇವರಾಯನ ಆಸ್ಥಾನವನ್ನ ಮತ್ತು ಕೃಷ್ಣದೇವರಾಯನ ನಡವಳಿಕೆಯನ್ನ, ಕೃಷ್ಣದೇವರಾಯನ ವ್ಯಕ್ತಿತ್ವವನ್ನ ಮತ್ತು ಆತನ ಕಾಲದಲ್ಲಿ ಸುಮಾರು 7 ರಾಜ್ಯಗಳನ್ನ ಒಗ್ಗೂಡಿಸಿ ವಿಜಯನಗರ ಸಾಮ್ರಾಜ್ಯದ ವೀರ ಪತಾಕೆಯನ್ನ ಆರಿಸಿದಂತ ಒಂದು ದ್ರಾಷ್ಟ್ಯವನ್ನ ತನ್ನ ಕೃತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಯಾರು? ಈ ಪೋರ್ಚುಗೀಸನ ಒಬ್ಬ ವಿದೇಶಿಗ ಡುರೆಟ್ ಬಾರ್ಬೋಸ್ ಅನ್ನುವಂಥವನು. ಅದೇ ರೀತಿ ಇನ್ನೊಬ್ಬನು ಏನಪ್ಪಾ ಅಂತಂದ್ರೆ ಡೊಮಿಂಗೋ ಪಯಾಸ್ ಅನ್ನುವಂಥವನು. ಇವನು ಕೂಡ ಕೃಷ್ಣದೇವರಾಯನ ಕಾಲದಲ್ಲಿ ಬಂದಂತವನು, ಡೊಮಿಂಗೋ ಪಯಾಸ್ ಅನ್ನುವಂಥವನು. ಈತ ಕೃಷ್ಣದೇವರಾಯನ ವ್ಯಕ್ತಿತ್ವವನ್ನು ಕೂಡ ಚಿತ್ರಿಸ್ತಾನೆ. ವಿಜಯನಗರ ಸಾಮ್ರಾಜ್ಯವನ್ನ, ಅದರ ಸೌಂದರ್ಯವನ್ನ ಮುಕ್ತ ಕಂಠದಿಂದ ಕೂಡ ಈತ ಹೊಗಳ್ತಾನೆ ಅಂತ ನೋಡ್ತೀವಿ. ಅದಾದ ನಂತರ ನ್ಯೂನೀಸ್ ಅನ್ನುವಂಥವನು ಬರ್ತಾನೆ. ನ್ಯೂನೀಸ್ 1535ರಲ್ಲಿ ಕುದುರೆ ವ್ಯಾಪಾರಿ ಈತ. ನ್ಯೂನೀಸ್ ಅನ್ನುವಂಥವನು ಕುದುರೆ ವ್ಯಾಪಾರಿ. ಅಷ್ಟೊತ್ತಿಗೆ ಕೃಷ್ಣದೇವರಾಯ ಅವನತಿಯನ್ನು ಹೊಂದಿರ್ತಾನೆ. ಅವನ ಸ್ಥಾನದಲ್ಲಿ ಅಚ್ಯುತರಾಯ, ಕೃಷ್ಣದೇವರ ಸ್ಥಾನದಲ್ಲಿ ಆತನ ಸಹೋದರ ಅಚ್ಯುತರಾಯ ಅಧಿಕಾರಕ್ಕೆ ಬಂದಿರ್ತಾನೆ. ಅವನ ಕಾಲದಲ್ಲಿ ಈ ದೇಶಕ್ಕೆ ಬಂದಂತವನು ಅಥವಾ ದಕ್ಷಿಣ ಭಾರತಕ್ಕೆ ಬಂದಂತವನು ನ್ಯೂನೀಸ್ ಅನ್ನುವಂತ ಕುದುರೆ ವ್ಯಾಪಾರಿ. ಅವನು ಕೂಡ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತನ್ನ ಕೃತಿಗಳಲ್ಲಿ ಹೇಳ್ತಾನೆ. ಹಾಗೆ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ 1567ರ ನಂತರ ಆ ಒಂದು ಭಾಗಕ್ಕೆ ಹಂಪಿಗೆ ಬಂದಂತ ಪ್ರವಾಸಿ ಯಾರಪ್ಪ ಅಂದ್ರೆ ಇಟಲಿಯ ಪ್ರವಾಸಿ ಸೀಜರ್ ಪೆಡ್ರಿಕ್ ಅಂತೇಳಿ. ಸೀಜರ್ ಪೆಡ್ರಿಕ್ ಇಟಲಿಯ ನಿವಾಸಿ. 1567ರ ತರುವಾಯ ಬಂದಂತ ಕೊನೆಯ ಪ್ರವಾಸಿಗ, ಹಂಪಿಗೆ ಬಂದಂತ ಕೊನೆಯ ಪ್ರವಾಸಿಗ ಯಾರಪ್ಪ ಅಂದ್ರೆ ಸೀಜರ್ ಪೆಡ್ರಿಕ್ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಈ ಸೀಜರ್ ಪೆಡ್ರಿಕ್ ತನ್ನ ಕೃತಿಯಲ್ಲಿ ಅಥವಾ ತನ್ನ ಬರವಣಿಗೆಗಳು ಹೇಳೋದೇನಂತಂದ್ರೆ, ನಾನು ಬಂದ ಸಂದರ್ಭದಲ್ಲಿ ಹಂಪಿ ಸಂಪೂರ್ಣವಾಗಿ ವಿನಾಶವನ್ನ ಹೊಂದಿತ್ತು. ಇಲ್ಲಿ ಯಾರೂ ಜನವಸತಿ ಅನ್ನೋದಿರ್ಲಿಲ್ಲ. ಇದು ಸಂಪೂರ್ಣ ಆಳು ಬಿದ್ದಂತ ಹಂಪಿ ಆಗಿತ್ತು. ಇಲ್ಲಿ ಪ್ರಾಣಿಗಳು ವಾಸ ಮಾಡ್ತಾ ಇದ್ರು. ಯಾವ ಜನರು ಕೂಡ ಇಲ್ಲಿ ಬರುವುದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅನ್ನುವಂತ ವಿಚಾರವನ್ನ ಈ ಯಾರು ಇಟಲಿಯ ಪ್ರವಾಸಿ ಈ ಸೀಜರ್ ಪೆಡ್ರಿಕ್ ಅನ್ನುವಂಥವನು ಬರೀತಾನೆ ಅಂತ ನೋಡಿ. 1336ರಲ್ಲಿ ಆರಂಭವಾದಂತ ಒಂದು ಸಣ್ಣ ರಾಜಮನೆತನ ತನ್ನದೇ ಆದಂತ ಒಂದು ಸ್ವರೂಪವನ್ನ ಬದಲಾಯಿಸಿಕೊಂಡು ವೈಭವದ ರಾಜ್ಯವಾಗಿ ಮೆರೆದು, ದಕ್ಷಿಣ ಭಾರತದಲ್ಲಿ ಅದ್ಭುತವಾದಂತ ರಾಜಮನೆತನವಾಗಿ ಮೆರೆದು, ಕೊನೆಗೆ 1565ರ ತಾಳಿಕೋಟೆಯ ಕದನದಿಂದ ಸಂಪೂರ್ಣವಾಗಿ ಇಲ್ಲೊಂದು ರಾಜ್ಯ ಇತ್ತು ಅಂತ ಹೇಳೋದಕ್ಕೂ ಕೂಡ ಹೆಸರು ಇರ್ಲಾರ್ದಂಗೆ ನಶಿಸಿ ಹೋಯಿತು ಅನ್ನುವಂತ ವಿಚಾರ ನಮಗೆ ಇಲ್ಲಿ ಯಾರಿಂದ ಸಿಗ್ತದಂದ್ರೆ ಸೀಜರ್ ಪೆಡ್ರಿಕ್ ನಿಂದ ಸಿಗ್ತದಂತ ನಾವಿಲ್ಲಿ ನೋಡ್ತೀವಿ. ಅದಾದ ನಂತರ ನಮಗೆ ವಿಜಯನಗರ ಮಾಹಿತಿಯನ್ನ ನಾವು ಪಡೆಯೋದು ಯಾವಾಗಪ್ಪ ಅಂದ್ರೆ 1902ರಲ್ಲಿ. ಅಲ್ಲಿವರೆಗೂ ಕೂಡ ಮತ್ತೆ ನಮಗೆ ಮಾಹಿತಿ ಸಿಗೋದಿಲ್ಲ. ಆ ಮನುಷ್ಯನೇ ಈ ಒಂದು ಮಾಹಿತಿ ಕೊಡೋದ್ರ ಮುಖಾಂತರ ವಾಪಸ್ ಪ್ರಾಚೀನ ಅಥವಾ ಗತಕಾಲದಲ್ಲಿ ಮುಳುಗಿ ಹೋದಂತ, ಕಾಲಗರ್ಭದಲ್ಲಿ ನಶಿಸಿ ಹೋದಂತ ವಿಜಯನಗರ ಸಾಮ್ರಾಜ್ಯಕ್ಕೆ ಪುನಶ್ಚೇತನ ಕೊಟ್ಟು ಇವತ್ತು ನಾವು ನೀವೆಲ್ಲರೂ ಕೂಡ ಒಂದು ಹೆಮ್ಮೆ ಪಡ್ತಕ್ಕಂತ ಒಂದು ಮನೆತನ ನಮ್ಮ ಭಾಗದಲ್ಲಿ ಇತ್ತು ಅಂತ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ ಬಳ್ಳಾರಿಯ ಒಬ್ಬ ಕಲೆಕ್ಟರ್, ಬಳ್ಳಾರಿಯ ಕಲೆಕ್ಟರ್ ರಾಬರ್ಟ್ ಸಿವಿಲ್ ಅನ್ನುವಂಥವನು 1902ರಲ್ಲಿ ದಿ ಫಾರ್ಗೆಟೆನ್ ಎಂಪೈರ್, ಮರೆತು ಹೋದ ಮಹಾ ಸಾಮ್ರಾಜ್ಯ ಅನ್ನುವಂತ ಕೃತಿಯನ್ನ ಬರೆಯುವುದರ ಮುಖಾಂತರ ಮತ್ತೆ ಮರುಜೀವವನ್ನ ಈ ಒಂದು ಸಾಮ್ರಾಜ್ಯದ ಹಿನ್ನೆಲೆಗೆ ಕೊಡ್ತಾನೆ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಹೀಗೆ ಒಟ್ಟಾರೆಯಾಗಿ ಏನಪ್ಪಾ ಅಂತಂದ್ರೆ ದೇಶೀಯ ಒಂದು ಕವಿಗಳಿರ್ಬೋದು, ವಿದೇಶಿಯ ಸಾಹಿತಿಗಳಿರ್ಬೋದು, ಇವರೆಲ್ಲರ ಸಾಹಿತ್ಯವನ್ನ ನಾವು ಅರ್ಥ ಮಾಡಿಕೊಂಡು ಆ ಸಾಹಿತ್ಯದ ಮೂಲಕನೇ ನಾವು ದಕ್ಷಿಣ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂಗಾಗುತ್ತಂತ ನೋಡ್ತೀವಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪುರಾತತ್ವ ಆಧಾರಗಳು ಅಂದ್ರೆ ಉತ್ಖನನ ಇರ್ಬೋದು, ಶಾಸನ, ಸ್ಮಾರಕ, ನಾಣ್ಯಗಳು ಇವುಗಳನ್ನ ಚರ್ಚೆ ಮಾಡಿ ನೆಕ್ಸ್ಟ್ ನೇರವಾಗಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಹಿನ್ನೆಲೆ ಬಗ್ಗೆ ಚರ್ಚೆ ಮಾಡ್ತೀನಿ. ಎಸ್, ಇಷ್ಟೊತ್ತು ಹೇಳಿದ್ರಲ್ಲಿ ಏನಾದ್ರು ಡೌಟ್ಸ್ ಗಳಿದ್ರೆ ಕೇಳ್ಬೋದು. ಎಸ್ ಆಫ್ರೀನಾ? ಎಸ್, ಏನಾದ್ರು ಡೌಟ್ಸ್ ಇದೆನಾ?
ಕ್ಲಿಯರಾ? ಪಾಲಾಕ್ಷಯ ಹಿರೇಮಠ್. ಥ್ಯಾಂಕ್ ಯು. ಎಸ್. ಮತ್ತೆ ಯಾರಾದ್ರು? ಎನಿಬಡಿ? ಓಕೆ. ಎಲ್ಲಾ ಆಧಾರಗಳನ್ನ ನೋಟ್ ಮಾಡ್ಕೊಂಡ್ರಲ್ಲ? ಕೃತಿಗಳನ್ನ? ಎಲ್ಲ ಕೃತಿಗಳನ್ನ ನೋಟ್ ಮಾಡ್ಕೊಂಡಿದ್ದೀರಾ? ಸಾಹಿತ್ಯ ಆಧಾರದ ಒಂದು ಭಾಗ ಮುಗಿತು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪುರಾತತ್ವ ಶಾಸ್ತ್ರಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಆರಂಭದ ಬಗ್ಗೆ ಚರ್ಚೆ ಮಾಡ್ತೀನಿ. ಆಗ್ಬೋದಾ? ಹೇಳ್ರಿ ಹೇಳಿ. ಕೇಳಿಸ್ತಾ? ಹಾ, ಆಯ್ತಪ್ಪ ಆಯ್ತಪ್ಪ ಆಯ್ತು. ಆಯ್ತು, ಅಷ್ಟೇ ಮಾಡಿ. ಓಕೆ. ಏನ್ ಡೌಟ್ಸ್ ಇಲ್ಲಲ್ಲ? ಓಕೆ. ಎಂಡ್ ಮಾಡ್ಬೋದಾ ಕ್ಲಾಸ್? ಎಂಡ್ ಮಾಡ್ಬೋದಾ ಕ್ಲಾಸ್? ಹಾಕಿದ್ದೀನಿ. ಅದು ನಿಮಗೂ ಕೂಡ ಬರುತ್ತೆ, ರೆಕಾರ್ಡ್ ಆಗುತ್ತಾ? ಓಕೆ ಓಕೆ, ಸರಿಯಪ್ಪ, ಆಯ್ತು. ಯೂಸ್ ಮಾಡು. ಓಕೆ. ಎಸ್. ಮತ್ತೆ ಯಾರ್ದು ಏನು ಡೌಟ್ಸ್ ಇಲ್ವಲ್ಲ? ಇಲ್ಲಾಂದ್ರೆ ನಾನು. ಓಕೆ, ಥ್ಯಾಂಕ್ ಯು.